ಅವನು ನನ್ನ ಗಂಡ್ಸಿದ್ಯಾನವನು ತಾಕತ್ತಿದ್ರೆ ಮೇಲ್ ಬರೋ. ಯು ಮ್ಯಾನ್, ನಾನ್ ಯಾರು ಗೊತ್ತಾ? ಡೋಂಟ್ ಶೌಟ್. ನೀನ್ ಯಾರು ಎಂತೋನು ಅಂತ ನಿನ್ ಬಯೋಡೇಟಾ ತಿಳ್ಕೊಂಡೆ ನಾನು ಇಲ್ಲಿಗೆ ಬಂದಿರೋದು. ನಾನು ಯಾರು ಗೊತ್ತಾ? ಸತ್ಯ ಇಲ್ದರ ಕಡೆ ಈ ಸತ್ಯ ಇರ್ತಾನೆ. ಹೆಣ್ಮಕ್ಳಂದ್ರೆ ನಿನ್ ಕಾಲ್ ಕಸ ಅನ್ಕೊಂಡ್ಬಿಟ್ಯಾ? ನೀ ಇಷ್ಟಪಟ್ಬಿಟ್ರೆ ಅವ್ರು ನಿನ್ ಜೊತೆ ಬಂದ್ಬಿಡ್ಬೇಕಾ? 4 ಜನ ಹುಡುಗಿರ್ ಜೊತೆ ಕುಣಿದಾಡ್ಬಿಟ್ರೆ ನೀನೇನ್ ದೊಡ್ಡ ಡ್ಯಾನ್ಸರಾ? ಮಾತನಾಡ್ದಂಗಲ್ಲ ಡ್ಯಾನ್ಸ್ ಮಾಡೋದು. ಹಲೋ, ಈ ಸತ್ಯನಿಗೆ ಚಾಣಕ್ಯನ್ ತರ ಮಾತಾಡೋದು ಗೊತ್ತು, ನಟರಾಜನ್ ತರ ಕುಣಿಯೋದು ಗೊತ್ತು. ನಾನು ಒಂದ್ಸಲ ಕೈ ಕಾಲು ಅಲ್ಲಾಡ್ಸಕ್ ಶುರು ಮಾಡಿದ್ರೆ ನಿನ್ ಗುಂಡ್ಗೆ ನಿಂತೋಗಿ ಕಣ್ಣು ಬಾಯಿ ಬಿಟ್ಕೊಂಡ್ ನೋಡ್ಬೇಕಾಗತ್ತೆ. ತಾಕತ್ತಿದ್ರೆ ನನ್ ಮೇಲ್ ಕಾಂಪೀಟ್ ಮಾಡು. ನಾನಾ ಡಿಸೈಡ್ ಆಗ್ಬಿಡ್ಲಿ. ತಾಕತ್ತಿಲ್ವಾ? ಈ ಸತ್ಯ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಹಿಂದಕ್ಕೆ ಹೆಜ್ಜೆ ಇಡೋ ಮಾತೇ ಇಲ್ಲ. ಸ್ಟಾರ್ಟ್. That's good. Music!
ಏನ ಹುಡುಗಿರು ಅಂದ್ರೆ ಕುಣಿಯಕ್ಕಿರೋ ಸ್ಟೇಜ್ ಅನ್ಕೊಂಡಿದ್ಯಾ? ನೀ ಕುಣಿ ಅಂದ್ರೆ ಅವ್ರು ಕುಣಿದ್ಬಿಡ್ಬೇಕಾ? ಹಲ್ಕ ಹಲ್ಕ SMS ಗಳು ಮಾಡ್ತೀಯಾ? ಬೆರಳುಗಳಿರ್ಬಾರ್ದು, ಚುಡಾಯಿಸ್ತೀಯ, ನಾಲ್ಗೆ ಹರಿದಾಕ್ಬಿಡ್ತೀನಿ. ಮಗನ ನೀ ಬದುಕ್ಲೂಬಾರ್ದು, ಸಾಯ್ಲೂಬಾರ್ದು. ಏಯ್, ಲವ್ನ ಲವ್ ಇಂದ ಪಡಿಬೇಕು, ಬಲವಂತವಾಗಲ್ಲ. ಈ ಸತ್ಯನ್ ವಿಷಯ ನನಗಿನ್ನೂ ಗೊತ್ತಿಲ್ಲ. ಇನ್ನೊಂದ್ಸಲ ರೂಪನ್ ವಿಷಯಕ್ಕೆ ಹೋದ್ರೆ ಅಡ್ಡಡ್ಡ ಉದ್ದುದ್ದ ಕುರುಪಾಕ್ಬಿಡ್ತೀನಿ. ಹಬ್ಬ ಇವತ್ತು ಅನ್ಕೊಂಡಿದ್ದಾಳೋ ನಾಳೆ ಅನ್ಕೊಂಡಿದ್ದಾಳೋ ಇವಳು? ಎಲ್ಲಾ ಹೆಣ್ಮಕ್ಳು ಹಬ್ಬಕ್ಕೆ ತವ್ರ ಮನೆಗ್ ಬರಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ನೆನ್ನೆನೆ ಬರಕ್ ಏನಾಗಿತ್ತು ಇವಳಿಗೆ? ಅಲ್ಲ ಕಣೆ, ನನ್ ಕೇಳಿದ್ರೆ ಪಾಪ ಅವ್ರಿಗೆ ಏನ್ ಕೆಲ್ಸ ಇತ್ತೋ ಏನೋ. ನಿಮ್ಮನ್ ಕೇಳದ್ನಾ? ನನಗ್ ನಾನೇ ಮಾತಾಡ್ಕೋತಾ ಇದ್ದೀನಿ. ಹಬ್ಬದ ದಿವಸ ಯಾಕೆ ಕೆನ್ನೆಲ್ ಕಂಡ ಕರ್ತೀಯಾ? ಬರ್ತಾರಿರು. ಅಯ್ಯೋ, ನಾನ್ ಅಲ್ಲ ಹೇಳಿದ್ದು ಕಣೆ, ಬಾ ಅಂದ ತಕ್ಷಣ ಬೆಳ್ದಿಂಗಳು ಬಂದ್ಬಿಡುತ್ತಾ? ಅದ್ ಬರುವಾಗ ತಾನೇ ಬರೋದು. ಬಂದ್ರು ನೋಡು, ನಡಿ. ಅಮ್ಮ ಓ, ಬನ್ನಿ ಹೇಳಿ ಅಂದ್ರೆ ಏನ್ ನೆನ್ನೆನೆ ಬರಬಾರ್ದಾ? ನಾಳೆಯಿಂದ 10 ದಿವಸ ರಜಾ ಅಲ್ಲ ಮಾವ, ಅದಕ್ಕೆ ಆಫೀಸ್ ನಲ್ಲಿ ತುಂಬಾ ಕೆಲಸ. ಅದೇನೋ ಕರೆಕ್ಟು ಬಿಡಿ. ಎಲ್ಲಿ ಅವಳು? ಅಲ್ಲ ಪುಟ್ಟಿ, ಮನೆಗೆ ಈಗ ಹಬ್ಬದ ಕಳೆ ಬಂದಾಗ ಆಯ್ತಪ್ಪ. ಎಲ್ಲ ನೀನೇ ಕೂತ್ಕೊಳ್ಳಿ. ಹಿಡ್ಕೊಂಡಿದ್ಯಲ್ಲ, ಕೊಡು ನನಗೆ. ತಗೋ. ಕೂತ್ಕೊಳ್ಳಿ ಬನ್ನಿ. ಅಮ್ಮ, ಒಬ್ಳೆ ಎಲ್ಲಾ ಕೆಲ್ಸ ಹೇಗ್ ಮಾಡ್ತೀಯಾ? ಎರಡು ಕೈಯಲ್ಲಿ. ನನ್ಗೆ ಬಿಸ್ಕೆಟ್ ಅಲ್ಲ, ಒಬ್ಬಟ್ಟು ಮಾಡಿಟ್ಟಿದೀನಿ, ತಿನ್ನು. ಕೂತ್ಕೋ. ಅಲ್ವೇ, ಮನೆ ಕೆಲ್ಸ ಎಲ್ಲ ನಾನ್ ಮಾಡ್ದೆ ನಿಮ್ಮಪ್ಪ ಮಾಡ್ತಾರಾ? ಅದು ಸರಿನೇ ಏನು. ಅಲ್ಲಮ್ಮ, ಸತ್ಯಂಗ್ ಮದ್ವೆ ಮಾಡಿದಿದ್ರೆ ನಿನ್ಗೂ ಹೆಲ್ಪ್ ಆಗ್ತಿತ್ತಾ? ಮದ್ವೆ ಆಗು ಆಗು ಅಂತ ನಾನು ಹೇಳ್ತಾನೆ ಇದೀನಿ, ಅವ್ನು ಒಪ್ಕೋಬೇಕಲ್ಲ. ತಟ್ಟೆಗೆ ಅನ್ನ ಹಾಕ್ದೆ ಸುಮ್ನೆ ತಿನ್ನು ತಿನ್ನು ಅಂತ ಹೇಳಿದ್ರೆ ಹೇಗೆ? ತಟ್ಟೆಗೆ ಅನ್ನ ಹಾಕಿ ತಿನ್ನು ಅಂತ ಹೇಳ್ಬೇಕು. ಲೇ, ತಿನ್ನೋ ತಿಂಡಿ ಆದ್ರೆ ಬಲವಂತವಾಗಿ ಬಾಯಿಗೆ ಹಾಕ್ಬೋದಪ್ಪ. ಇದು ಮದ್ವೆ ವಿಷಯ ಕಣೆ, ನನ್ಗೂ ಹೇಳಿ ಹೇಳಿ ಸಾಕಾಗೋಯ್ತು. ಏನಂತಾನೆ? ಬೇಡ ಅಂತಾನಾ? ಈ ಸಲ ಅವನ ಹತ್ರ ಮಾತಾಡಿ ನಾನ್ ಒಪ್ಪಿಸ್ತೀನಿ. ಅವನೇನಾದ್ರೂ ಒಪ್ಕೊಂಡ್ಬಿಟ್ರೆ ಸಿಂಹ ವೆಜಿಟೇರಿಯನ್ ಆದ ಹಾಗೆ. ಸರಿ ಸರಿ. ಎಲ್ಲೋದ ಇವನು? ಅಲ್ಲಮ್ಮ, ನಾನ್ ಬರ್ತೀನಿ, ಮನೇಲೆ ಇರ್ಬೇಕು ಅನ್ನೋ ಜ್ಞಾನ ಬೇಡ್ವಾ ಇವನ್ಗೆ? ಅಲ್ವೇ ಪೂರ್ಣಿ, ಅವನಿವತ್ ಎಲ್ಲೇ ಇರ್ತಾನೆ ಮನೇಲಿ. ಅವನಿನ್ ಸಿಗೋದೇ ರಾತ್ರಿ ಊಟಕ್ಕೆ.
ಅಮ್ಮ ಏನ್ ಇಷ್ಟೊಂದು ಸೌಂಡ್? ಈ ವರ್ಷ ನಮ್ಮ ಏರಿಯಾದಲ್ಲಿ ಏನ್ ಇವತ್ತಿನ ದಿವಸ ಅಪರೂಪವಾದ ಗ್ರಾಮೀಣ ಕ್ರೀಡೆಯಾದ ಎಣ್ಣೆ ಕಂಬ ಹತ್ತುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಈಗ ಮಹಾಲಕ್ಷ್ಮಿ ಲೇಔಟ್ನ ಮಂಜುನಾಥ್ ಅವರು ಎಣ್ಣೆ ಕಂಬ ಹತ್ತಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರೇಕ್ಷಕರೆಲ್ಲ ಜೋರ ಚಪ್ಪಾಳೆ ತಟ್ಟಿ 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 ಚಪ್ಪಾಳೆ ತಟ್ಟಿ. ಅಯ್ಯಯ್ಯೋ ಜಾರ್ತಾ ಡೋಂಟ್ ವರಿ, ಇದೆಲ್ಲ ಗ್ಯಾಂಬ್ಲಿಂಗ್ ಅಲ್ಲಿ ಕಾಮನ್. ಗೋರಿ ಪಾಳಿದವನು ಗೌರಿ ಶಂಕರನ ಎತ್ತನ ಮೇಲೆ ಎಣ್ಣೆ ಕಂಬ ಹತ್ತಲ್ವಾ? ಸೇಟು ಎಷ್ಟೋ ನಿನ್ ರೇಟು ಕಟ್ಟ ಬೆಟ್ಟು. ಪುಟ್ಲಿಂಗ ಅವರು ಎಣ್ಣೆ ಕಂಬ ಅಂತ ಬರ್ತಾ ಇದ್ದಾರೆ. ಮೂರ್ತಿ ಚಿಕ್ಕಾರು ಕೀರ್ತಿ ದೊಡ್ಡದು ಅಂತಾರೆ. ಇವರು ಸಾಮಾನ್ಯದವರಲ್ಲ, ಇವರು ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಮರಗಳು ಹತ್ತಾ ಇದ್ರಂತೆ. ನೀವು ಜೋರ ಚಪ್ಪಾಳೆ ತಟ್ಟಿ, ಇನ್ನು ಜೋರ ತಟ್ಟಿ. ಎಣ್ಣೆ ಕಂಬ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿದ್ದ ಸ್ಪರ್ಧಿಗಳೆಲ್ಲ ಸೋತೋಗಿದ್ದಾರೆ. ಮತ್ತೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಯಾರಾದ್ರೂ ಬರೋರು ಇದ್ರೆ ಬರ್ಬೋದು. ಇರೋ ದುಡ್ಡೆಲ್ಲ ಹಾಳು ಮಾಡ್ಬಿಟ್ಟಲ್ಲ. ಅಲ್ಲೆಲ್ಲಾದ್ರೂ ಹೋಗಿ ಅಂಡರ್ ಬೇರಾದ್ರೂ ಆಡಿದ್ರೆ ಡೋಂಟ್ ವರಿ, ದಿಸ್ ಇಸ್ ಕಾಮನ್ ಇನ್ ಬ್ಯಾಟಿಂಗ್ ಮ್ಯಾನ್. ಜಸ್ಟ್ ವೇಟ್ ಅಂಡ್ ವಾಚ್. ತೇರಿಕೆ ರೇ ರಾಮಣ್ಣ, ಏನ್ರಿ ಇದು? ಎಲ್ಲಾ ಏರಿಯಾ ಇಂದಾನು ಬಂದ್ರಲ್ರಿ ಪೈಲ್ವಾನ್ಗಳು. ನಾನ್ ಕಂಬ ಹತ್ತೀನಿ ಅಂತ ಎಲ್ಲ ಸೋತೋಗ್ಬಿಟ್ರಲ್ರಿ. ಅಲ್ರಿ ಆ ಕಂಬ ಹತ್ತ ಗಂಡ್ಸ್ ಯಾರು ಇಲ್ವೇನ್ರಿ? ಮೋಹನ್ ಅವರೇ, ಈಗ ತಾನೇ ಇದೇ ಏರಿಯಾ ಸತ್ಯ ಅಂತ ಒಬ್ರು ಹೊಸದಾಗಿ ಹೆಸರು ಕೊಟ್ಟಿದ್ದಾರೆ. ಕ್ರೀಡಾಭಿಮಾನಿಗಳೇ, ನಿಮ್ಮ ಬಡಾವಣೆಯ ನಿಮ್ಮ ಏರಿಯಾದ ಗಂಟುಗಲಿ ಸತ್ಯ ಅವರು ಎಣ್ಣೆ ಕಂಬ ಹತ್ತೋದಕ್ಕೆ ಬರ್ತಾ ಇದ್ದಾರೆ. What a super entry, man. A trick? Ready for the trick? Yeah. Cool. ಬೇಡ ಸತ್ಯ, ಎಂತೆಂತ ಪಂಟ್ರುಗಳೆಲ್ಲ ಕಾಲೆತ್ಕೊಂಡ್ಬಿಟ್ರು. ನೀನ್ ಯಾಕೋ ಟ್ರೈ ಮಾಡಕ್ ಹೋಗ್ತೀಯ? ಬೇಡ ಕಣ, ನಾನು ಮಾತು ಕೇಳ. ಈ ಸತ್ಯ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗಿತು. ಹಿಂದಕ್ಕೆ ಹೆಜ್ಜೆ ಇಡೋ ಮಾತೇ ಇಲ್ಲ. ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಸತ್ಯ ಇಸ್ ಬೆಸ್ಟ್ ಮ್ಯಾನ್. ಹೆಡ್ ಕಟ್ಬೋದಾ? ಧಾರಾಳ್ಬೇಕು. ಕಟ್ಟ ಬೆಟ್ಟು. उधर क्या देख रहा है? यहाँ कट्टो. ಬೆಳಿಗ್ಗೆ ಸ್ವೀಟ್ ವಾಯ್ಸ್. ಹಾಯ್, ಗುಡ್ ಮಾರ್ನಿಂಗ್. ಹೇಗಿದೆ ಡ್ರೆಸ್? ಓ, ಒಳ್ಳೆ ಗೌರಮ್ಮನ್ ತರ ಇದೆಯಾ? 2 ಪೀಸ್ ಹಾಕೊಂಡ್ರೆ ಚೆನ್ನಾಗಿಲ್ಲ ಅಂದೆ. ಬಟ್ಟೆನೆ ಹಾಕಬೇಡ ಅಂದ್ರೆ ಹಾಗೆ ಎದ್ಬಿಡ್ತೀಯಾ? ಓ, ನಿನಗಿಷ್ಟ ಅಂದ್ರೆ ಅದಕ್ಕೂ ರೆಡಿ. ಏ ಮೆಂಟ್ಲು, ಬೆಳಗ್ಗೆ ಮಾಡಕ್ ಬೇರೆ ಕೆಲ್ಸ ಅಲ್ವಾ ನಿನ್ಗೆ? ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಿನ್ನ ನೆನ್ಸ್ಕೊಳ್ಳೋದೇ ನನ್ ಕೆಲ್ಸ. ಮೆಂಟ್ಲಾಗ್ಬಿಟ್ಟಿದೀನಿ ನಾನು. ವೆರಿ ಗುಡ್. ಇದು ನರಕಕ್ಕೆ ಹೋಗೋ ಕಾಯಿಲೆ. ಹೋಗಿ ಡಾಕ್ಟರ್ ಹತ್ರ ತೋರ್ಸ್ಕೋ, ಸ್ವರ್ಗಕ್ಕೆ ದಾರಿ ತೋರಿಸ್ತಾರೆ. ಸತ್ಯ, ಕಾಮಿಡಿ ಮಾಡ್ಬೇಡ. ನಿನ್ ಬಾಯಿಂದ ಒಂದೇ ಒಂದ್ಸಲ ಲವ್ ಯು ಅಂತ ಹೇಳು. ಇಲ್ಲ ಅಂದ್ರೆ ಇನ್ನೊಬ್ಬ ನೋಡ್ಕೋತೀಯ? ಹ್ಯಾಪಿ
ಎಂಜಾಯ್. ಕಿಂಡಲ್ ಮಾಡ್ಬೇಡ, ಇಲ್ಲ ಅಂದ್ರೆ ಇಲ್ಲಿಂದ ಬಿದ್ದು ಸತ್ತೋಗ್ತೀನಿ. ದೇಶಕ್ಕೆ ಏನು ನಷ್ಟ ಇಲ್ಲ, ಧಾರಾಳವಾಗಿ ಮಾಡ್ಕೋ. ಹಾಯ್ ಅದಕ್ಕೆ, ಗುಡ್ ಮಾರ್ನಿಂಗ್. ಹಾ? ಹಾಯ್, ಗುಡ್ ಮಾರ್ನಿಂಗ್. ಅದ್ಕೆನಾ? ಏನಿದು ಹೊಸ ಕನೆಕ್ಷನ್? ನನಗೇನೋ ಗೊತ್ತು, ತಗೋ ಕಾಫಿ. ನೆನೆ ಮನೆಗ್ ಬಂದಿದ್ಲಾ, ನನ್ನ ಅದಕ್ಕೆ ಅಂತ ಕರೆದ್ಲಾ, ಹಬ್ಬದ ಕೆಲ್ಸದಲ್ಲೂ ಸಹಾಯ ಮಾಡಿದ್ಲು. ಕಾಫಿ ಆಯ್ತಾ? ಇದು ಬೇಕಾಗಿತ್ತಾ? ಮತ್ತೆ ಮಾವ ಮಾವ ಅಂತ ಅಪ್ಪನ್ ಕಾಲು ಒತ್ತಿದ್ಲು. ನೀವ್ ನನ್ಗ ಅದಕ್ಕೆ ಆದ್ರೆ ನಿಮ್ ತಮ್ಮ ಏನಾಗ್ತಾರೆ? ನನಗ್ ಗೊತ್ತಿರೋ ಹಾಗೆ ಮಾವ ಆಗ್ತಾನೆ ಅಲ್ವೇನೋ? ಜೋಕ. ಅದಕ್ಕೆ ಬಾಯ್. ಸತ್ಯ ಮಾವ ಬರ್ಲಾ? ಮಾಮೂಲಿ ಜಾಗದಲ್ಲಿ ಮೀಟ್ ಮಾಡ್ತೀನಿ. ಸಮಥಿಂಗ್ ಸಮಥಿಂಗ್. ನಥಿಂಗ್. ಮತ್ತೇನದು? ಮಾಮೂಲಿ ಜಾಗ, ಫ್ಲೈಯಿಂಗ್ ಕಿಸ್. ಏ ಕಳ್ಳ, ಲವ್ವಾ? ಹುಡುಗಿ ಚೆನ್ನಾಗಿದ್ದಾಳೆ, ಚೆನ್ನಾಗ್ ಮಾತಾಡ್ತಾಳೆ. ಲೇ ಚೆನ್ನಾಗಿದ್ ಬಿಟ್ರೆ, ಚೆನ್ನಾಗಿ ಮಾತಾಡ್ಬಿಟ್ರೆ ಲವ್ ಮಾಡಕ್ಕಾಗತ್ತಾ? ಮತ್ತವಳು? ನೋಡು, ದಿವ್ಸಕ್ಕೆ 10 ಹುಡುಗಿರ್ ನೋಡ್ತೀವಿ, ಅವರು ಮಾತಾಡಿಸ್ತಾರೆ, ನಗ್ತಾರೆ, ಅವ್ರನ್ನೆಲ್ಲ ಪ್ರೀತಿ ಮಾಡಕ್ಕಾಗತ್ತಾ? ಲುಕ್, ಹುಡುಗಿ ನೋಡಿದ ತಕ್ಷಣ ನನ್ನ ನಾನೇ ಮರ್ತೋಗ್ಬೇಕು. ಅವಳಂದ ನನ್ ಮೈ ಮನ್ಸಲ್ಲಿ ಅಚ್ಚೆಯಾಗಿ ಉಳ್ಕೊಂಡ್ಬಿಡ್ಬೇಕು. ಕಣ್ ಮುಚ್ಚಿದ್ರು, ಕಣ್ ತೆಗೆದ್ರು ನನ್ನ ಎದುರು ನಿಂತಂಗಿರ್ಬೇಕು. ಅವಳು ಕಣ್ ಮಿಟಕ್ಸಿದ್ರೆ ಆ ಕಣ್ರೆಪ್ಪೆ ಸೌಂಡ್ ಕೂಡ ನನ್ನ ಹಾರ್ಟ್ ಅನ್ನ ಟಚ್ ಮಾಡ್ಬೇಕು. ಒಂದು ಕ್ಷಣನಾದ್ರೂ ಹಾರ್ಟ್ ಬೀಟ್ ಇಲ್ದೆ ಉಸಿರು ಆಡೋ ಆಗಿರ್ಬೇಕು. ದಟ್ ಇಸ್ ಪವರ್ ಆಫ್ ಹಾರ್ಟ್ ಬೀಟ್. ಅವಳಿಂದ ಒಂದ್ಸಲನಾದ್ರೂ ನನ್ನ ಮೈಂಡ್ ಡಿಸ್ಟರ್ಬ್ ಆಗ್ಬೇಕು, ಅದು ಪ್ರೀತಿ. ಅದು ಬಿಟ್ಟು ರಸ್ತೆಲಿ ಹೋಗ ಹಾಯ್ ಬಾಯ್ ಹುಡುಗಿನೆಲ್ಲ ಲವ್ ಮಾಡಕ್ ಶುರು ಮಾಡಿದ್ರೆ ಶ್ರೀಕೃಷ್ಣನ್ ರೆಕಾರ್ಡೇ ಬೀಟ್ ಮಾಡ್ಬೇಕಾಗುತ್ತೆ. ಗುಡ್ ಮಾರ್ನಿಂಗ್ ಮಾವ. ನೀನಾ? ಹೆದರೇ ಬಿಟ್ಟೆ. ನೋಡು, ಬೇಗ ರೆಡಿ ಆಗು, ನಾನು ರೆಡಿ ಆಗ್ತೀನಿ, ಇಬ್ರು ಸೇರಿ. ನನ್ಗಾಗ್ಲೇ ತಾತನ್ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿ ಹೋಗಿದೆ. ಏನೋ ಇಸ್ಕಾನ್ ಟೆಂಪಲ್ ಕರ್ಕೊಂಡು ಹೋಗೋಣ ಅಂತಿದ್ದೆ. ಮಾವ, ಇನ್ನು ಆ ಇಸ್ಕಾನ್ ಟೆಂಪಲ್ ಅದು ಇದು ಬಿಟ್ಟಿಲ್ವಾ? ಕ್ಲಬ್ ಡಿಸ್ಕೋಟೆಕ್ಗೋ ಅಟ್ಲೀಸ್ಟ್ MG ರೋಡ್ಗಾದ್ರೂ ಕರ್ಕೊಂಡು ಹೋಗಿದ್ರೆ ಹೆಂಗೋ ಕನ್ಸಿಡರ್ಡ್ ಮಾಡಿ ಬರ್ಬೋದಾಗಿತ್ತು. ಹಿಡ್ಕೋ, ಇದು ಸ್ವಲ್ಪ ಜಾಸ್ತಿ ಆಯ್ತು. ಮಾವ, ಏನ್ ಮಾವ ಡಿಸ್ಕೋಟೆಕ್ ಅಂತ? ಡಿಸ್ಕೋಟೆಕ್ ತೋರಿಸಿದ್ದಾಳೆ. ಏನ್ ಮಾಡ್ತಾ ಇದ್ಯಾ? ಮುನ್ನಾಬಾಯಿ MBBS. ನಾನು ಅದನ್ನ ಕೇಳಿದ್ದು, ಕೈಯಾಕ್ ಮುಟ್ತೀಯಾ? ನಾನ್ ಸ್ಕಿನ್ ಸ್ಪೆಷಲಿಸ್ಟ್ ಅಲ್ವಾ, ನಿಮ್ ಸ್ಕಿನ್ ಅಲ್ಲಿ ಸ್ಪರ್ಶ ಇದೆಯಲ್ಲ ಅಂತ ಟೆಸ್ಟ್ ಮಾಡಿದೆ. ಹೌದು, ಏನ್ ಅನ್ನಿಸ್ತು? ಗುಡ್, ವೆರಿ ಗುಡ್. ಆಹಾ, ಸುಖ ಪಟ್ಟಿಯಾ ದಡಿಯಾ? ಇವನ್ ನೋಡು, ಇವನಿರೋ ಮುಖಲಕ್ಷಣಕ್ಕೆ 3 ಜನ ಹುಡುಗಿರಾ? ಏ ಓಲ್ಡ್ ಮ್ಯಾನ್, ಬ್ರಿಂಗ್ ಮಿ ಒನ್ ವಾಟರ್ ಆಫ್ ವಿಸ್ಕಿ. ಏಯ್, ನಾನೇ ಕಣಯ್ಯ ಇಲ್ಲಿ ಓನರು. ಹಾಗಾದ್ರೆ ಒಂದು ಪ್ಯಾಕ್ ಸಿಗರೇಟ್. ಯು ವಾಂಟ್ ಎನಿಥಿಂಗ್ ಗರ್ಲ್ಸ್? ನಾನು ಇಲ್ಲಿ ಓಪನ್ ಮಾಡಿದ್ದೆ ಯಾವ್ದಾದ್ರೂ ಹುಡುಗಿನ ಕ್ಯಾಚ್ ಹಾಕೊಳ್ಳೋಣ ಅಂತ, ಆದ್ರೆ ಎಲ್ಲ ಮಿಸ್ ಆಗ್ತಾ ಇದೆಯಲ್ಲ. ಕೂಲ್ ಜಂಕ್ಷನ್ ಅನ್ನೋರ್ ಕೂಲ್. ಗರ್ಲ್ ಫ್ರೆಂಡ್ಸ್ ಪಾನಿಪುರಿ ಇದ್ದಂಗೆ, ಲವರ್ಸ್ ಪಿಜ್ಜಾ ತರ ಹಾಟ್ ಅಂಡ್ ಸ್ಪೈಸಿ. ಅದೇ ಎಂಟಿದಿರು ರಾಗಿ ಮುದ್ದೆ ತರ ಗುಡ್ ಫಾರ್ ಹೆಲ್ತ್. ನಿಮ್ಗೆ ಯಾಕೆ ಪಾನಿಪುರಿ ಪಿಜ್ಜಾ ಬಗ್ಗೆ ಯೋಚನೆ? ನನಗಿನ್ನೂ ಮದ್ವೆನೇ ಆಗಿಲ್ವಲ್ಲ. ಐ ಆಮ್ ಸ್ಟಿಲ್ ಗುಡ್ ಓಲ್ಡ್ ಬ್ಯಾಚುಲರ್. ಹಂಗಾದ್ರೆ ಒಂದ್ ಕೆಲ್ಸ ಮಾಡಿ, ಯಾವ್ದೋ ಒಂದ್ FM ಚಾನಲ್ ಲವ್ ಲೈನ್ ಅಂತ ಒಂದ್ ಕಾರ್ಯಕ್ರಮ ಇದೆ, ಅಲ್ಲಿಗೆ ಫೋನ್ ಮಾಡಿ ಮನಸ್ ಬಿಚ್ಚಿ ಮಾತಾಡಿ. ನಿಮ್ ಏಜಿಗೆ ತಕ್ಕಂತ ಒಂದ್ ಗುಡ್ ಓಲ್ಡ್ ಸ್ಪಿನ್ಸ್ಟರ್ ಸಿಕ್ಕಿದ್ರು ಸಿಕ್ಬೋದು. ಓಕೆ? ಹಲೋ ಆಯುಷ್. ಬೈ ದ ಬೈ, ನಿನ್ನ ಐಶ್ವರ್ಯ ರೈ ಅಂತ ಕರೀಲ ಅಥವಾ ಐಶ್ವರ್ಯ ಬಚ್ಚನ್ ಅಂತ ಕರೀಲ? ಇದು ಯಾಕೋ ಬಹಳ ಓವರ್ ಅಂತ ಅನಿಸ್ತಾ ಇಲ್ಲ ನಿನಗೆ? ಎಕ್ಸ್ಕ್ಯೂಸ್ ಮಿ, ಡಿಸ್ಟರ್ಬೆನ್ಸ್. ಸುಮ್ನೆ ಬಿಲ್ಟ್ ಅಪ್ಗೆ. ಲೋ ಪ್ರಕಾಶ, ಸತ್ಯ ನೋಡು, ಯಾವ್ದೋ ಹೊಸ ಬರ್ಡ್ ಜೊತೆ ಫ್ಲೈಯಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಥ್ಯಾಂಕ್ ಯು ಸತ್ಯ. ಓಕೆ, ಬಾಯ್. ಬಾಯ್. ಹಾಯ್ ಸತ್ಯ. ಹಾಯ್. ಸತ್ಯ. ಹಾಯ್ ಸತ್ಯ. ಹಲೋ ಸತ್ಯ. ಹಾಯ್. ಹಾಯ್ ಸತ್ಯ. ಹಾಯ್ ಸತ್ಯ. ಹಲೋ ಹಾಯ್. ಹಾಯ್. ಹಾಯ್ ಸತ್ಯ. ಹಾಯ್. ಟೇಕ್ ಎ ಸೀಟ್. ಕೂಲ್. ನಿನ್ ಮನೆ ಇಂಟೀರಿಯರ್ ಇದ್ರು ಹುಡುಗಿರು, ಎಕ್ಸ್ಟೀರಿಯರ್ ಇದ್ರು ಹುಡುಗಿರು, ಬೈಕ್ ರೈಡಿಂಗ್ ಅಲ್ಲಿ ಬಂದ್ರು ಹುಡುಗಿರು, ವಾಕಿಂಗ್ ಅಲ್ಲಿ ಬಂದ್ರು ಹುಡುಗಿರು. ಯು ರಿಸೆಂಬಲ್ ಜೇಮ್ಸ್ ಬಾಂಡ್. ಯಾ ಎಲ್ಲದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕಮ್ಮ. ನಿನ್ನೊಂಚೂರು ಬಾಡಿಗೆ ಕೊಡ್ತೀಯಾ? ಏನ ಅಲ್ಲೋ ಇಲ್ಲೋ ಮಚ್ಚೆ ಇದೆಯಲ್ಲ, 50% ಕೊಡ. ಅಯ್ಯ, ನಿನ್ನ ಹುಡುಗಿ ಆಗ್ಲಿ ಪ್ರೀತಿ ಆಗ್ಲಿ ತಾನಾಗ್ಲೇ ಒಲಿಬೇಕಣ. Well said. ಈಗ ಅದರ ಬಿಡಿ, ಇವಾಗ ಎಲ್ಲರೂ ರೈಲ್ವೆ ಸ್ಟೇಷನ್ ಹೋಗೋಣ. ಏನ್ ಕೂಲಿ ಕೆಲಸ ಮಾಡಕ್ಕ? ಅಲ್ಲ ಕಣ, ಹಾ. ನಾನ್ ನಮ್ ಸ್ನೇಹಿತರ ಜೊತೆ ಹಾ. ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಹರಕೆ ಹೊತ್ಕೊ. ಯಾಕ್ರ? ನಾಳೆ ನಾನು ಹೋಗದೆ ಹೋದ್ರೆ ಮಲ್ಲಿಕನ್ನ ಯಾರಾದ್ರೂ ಲೀಸ್ಗೆ ಹಾಕೊಂಡ್ಬಿಡ್ತಾರ. ಸತ್ಯ ಸತ್ಯ, ಬೇರೆಯವ್ರ ದುಡ್ಡಲ್ಲಿ ಪುಣ್ಯ ಕ್ಷೇತ್ರಕ್ಕೆ ಹೋದ್ರೆ ಪುಣ್ಯ ಬರಲ್ವಂತೆ. ನಿನ್ ದುಡ್ಲೆ ಬಾ. ದುಡ್ಡಿನ ಮಗ ನೋಡಿ ಬಹಳ ದಿವಸ ಆಗಿದ್ಯಂತೆ. ನೀನು ನಾನ್ ರೆಡಿ. ಒಂದ್ ಸೆಕೆಂಡ್ ಫೋನ್. ಮಮ್ಮಿ,
ಎಲ್ಲೂ ಹೋಗ್ಬಾರ್ದು ಒಂದ್ ವಾರ ಆಯ್ತು ಮಮ್ಮಿ ಇದು ಬಂದೆ ಮಮ್ಮಿ. ನೀನು ಬರಲ್ಲ, ಯಾರು ಬರಲ್ಲ ಅಲ್ಲ? ಬೇಜಾರ್ ಮಾಡ್ಕೊಂಬೇಡ ಸತ್ಯ, ಇಷ್ಟು ವರ್ಷ ನಾವೆಲ್ಲ ನಿನ್ ಜೊತೆಗೆ ಬರ್ಲಿಲ್ವಾ? ಹಾ, ಬೇಗ ಹೋಗಿ ಟಿಕೆಟ್ ತಗೊಂಡ್ಬಿಡು. ಹೆಂಗಸ್ರ ಜೊತೆ ಬೇರೆ ಹೋಗ್ತಾ ಇದ್ಯಾ, ಹುಷಾರು. ಅಯ್ಯಪ್ಪ ಸ್ವಾಮಿ ಕತೆ ಆದಂಗೆ ರಾಘವೇಂದ್ರ ಸ್ವಾಮಿ ಕತೆ ಆಗದ್ ಬೇಡ. ಅದು ನಮಗೂ ಗೊತ್ತು. ನಿಮ್ಮನ್ನೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದು ವಿಚಾರಿಸ್ಕೊತೀನಿ. ಮಂತ್ರಾಲಯ ವಿಷಯದಲ್ಲಿ ಮಾತ್ರ ನಿನ್ನ ಹತ್ರ ಫ್ರೆಂಡ್ಶಿಪೇ ಬೇಡ. ಸತ್ಯ ವೈಲ್ ಕಮಿಂಗ್ ಬ್ರಿಂಗ್ ಪ್ರಸಾದ ಪ್ಲೀಸ್. ಹಂಗೆ ಕುಂಕುಮನು. ಎಲ್ಲೋ ಒಂದ್ ಕಡೆ ಬೇಜಾರಾಗ್ತಾ ಇದೆ, ರಾಯರು ಕೋಪಿಸ್ಕೊಂಡ್ಬಿಡ್ತಾರೆ, ಹೋಗ್ಬೇಕಾಯ್ತು ಅನ್ಸುತ್ತೆ. ಏಯ್ ಹೋಗಲೇ, ಹೋದ್ಸಲಿ ಮಾಡೋದ್ ಗೊತ್ತಿಲ್ವೇನೋ ನಮ್ಗೆ. ಹೊಟ್ಟೆ ಊಟ ಇಲ್ದ್ರೆ ಉಪವಾಸ ಕೆಡಿಸ್ಬಿಟ್ಟು ಆವಾಗ ಅಟ್ಯಾಕ್ ಆಗಿರೋ ಗ್ಯಾಸ್ಟ್ರಿಕ್ ಇನ್ನೂ ನನ್ನ ಪ್ರಾಣ ಹಿಂಸೆ ಕೊಡ್ತಿದೆ. ಹಂಗಾದ್ರೆ ಇಲ್ಲಿಂದನೇ ರಾಯರಿಗೆ ಸಾರಿ ಹೇಳಿ ಜೈ ಹೇಳ್ಬಿಡೋಣ. ಮಂತ್ರಾಲಯ ಪ್ರಭು ರಾಘವೇಂದ್ರ ಸ್ವಾಮಿ ಕಿ. ತುಂಗಾ ನದಿಯಲ್ಲಿ ಮೀಯೋಣ, ಸುರ ಗಂಗಾ ಸ್ನಾನವದೆನ್ನೋಣ. ಮಂಗಳಮೂರುತಿ 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 ರಾಘವೇಂದ್ರನ, ಮಂಗಳಮೂರುತಿ ರಾಘವೇಂದ್ರನ ಅಂಗ್ರಿಗಳಿಗೆ ಶರಣಾಗೋಣ. ಮಂತ್ರಾಲಯಕ್ಕೆ ಹೋಗೋಣ, ಗುರುರಾಯರ ದರ್ಶನ ಮಾಡೋಣ. ಮಂತ್ರಾಲಯಕ್ಕೆ. ಅಮ್ಮ, ನೀವೆಲ್ಲರೂ ಒಳಗಡೆ ಹೋಗಿ, ನಾನು ಅಕ್ಷಯ ಚೀಟಿ ತಗೊಂಡ್ಬಂದ್ಬಿಡ್ತೀನಿ. ನೀ ತಗೊಂಬ ಹೋಗಿ. ಬೇಗ ಬರ್ತೀನಿ, ಹೋಗಿ. ನಡಿ ನಡಿ. ಕೀ ಕೊಡು, ಬೇಗ ಬೇಗ ತಗೋ. ಸ್ವಲ್ಪ ದುಡ್ಡು ಕೊಡು, ತಗೋ. ಡಾಕ್ಟರ್ ಟ್ರೀಟ್ಮೆಂಟ್ ತಗೋ. ಕಮ್. ಅವನ ನೀನ್ ಮುಟ್ಟಕ್ಕೆ ಅಸಹ್ಯ ಅಂತಿಲ್ವಾ? ಅವನು ದುಡ್ಸಿದ್ನಾಗಿರ್ಬೋದು, ಅವನು ಮನುಷ್ಯ ತಾನೆ. ಅವನದು ಒಂದ್ ಜೀವ, ನಮ್ದು ಒಂದ್ ಜೀವ. ಅವನ ಹಣೆ ಬರಹ ಈ ಪರಿಸ್ಥಿತಿಯಲ್ಲಿದ್ದಾನೆ. ಅದ್ರಲ್ಲಿ ಅಸಹ್ಯ ಪಡ್ಕೊಳ್ಳೋದೇನ್ ಬಂತು? ಜಸ್ಟ್ ಹ್ಯುಮ್ಯಾನಿಟಿ. ನಾನೇನ್ ಮಹಾನ್ ಕೆಲಸ ಮಾಡಿದೆ ಅಂತ ಮದರ್ ತೆರೇಸಾ ಇಂಥ ಜನಗಳನ್ನ ಅವ್ರ ಮಕ್ಕಳ ತರಾನೇ ಸಾಕಿಲ್ವಾ? ಅದಕ್ಕಿಂತನ ಹೀಗೆ ನನ್ನ ಬಿಟ್ರೆ ಮದರ್ ತೆರೇಸಾ ಆಗ್ಬಿಡ್ತೀಯ? ಎಲ್ಲಮ್ಮ ಅಷ್ಟು ಯೋಗ್ಯತೆ ನನಗೆ. ಮದುವೆ ಆಗಿ ನನ್ ಚಿಲ್ಡ್ರನ್ಗೆ ಮದರ್ ಆದ್ರೆ ಸಾಕು.
ತರ್ತೀನಿ ಅಂತ ಹೋದೋನು ಯಾಕೋ ಇಷ್ಟೊತ್ತು? ಏ ಸತ್ಯ, ಏನಾಯ್ತು? ಅಕ್ಕ ಅಕ್ಕ ಒಂದ್ ಹುಡುಗಿ ನೋಡ್ದೆ ಕಣೆ, ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದೀನಿ. ಹುಡುಗಿನ ಹಾ ಡಿಸ್ಟರ್ಬ್? ಹೌದು, ಎಲ್ ನೋಡಿದ್ರು ಅವಳೆ ಕಾಣ್ತಾಳೆ. ಸತ್ಯ ಸತ್ಯ ಸತ್ಯ, ಆಯ್ತಲ್ಲೋ ನಿನ್ ಮೈಂಡ್ ಡಿಸ್ಟರ್ಬ್. ಹಂಗ? ಆ ಹುಡುಗಿ ನೋಡಿದ ತಕ್ಷಣ ನೀನೇ ಮರ್ಬಿಟ್ಟಿದ್ದೆ. ಯಾ ಸ್ವಲ್ಪ ಹೊತ್ತು ನಿನ್ ಹಾರ್ಟ್ ಬಿಟ್ಟು ಸ್ಟಾಪ್ ಆಗೋಗಿತ್ತು. ನಿನ್ನ ಹಣಗ್ಲು ನಿಜ, ಚಿಟ್ಟೆ ತರ ಗಾಳಿಲ್ ಹಾರಾಡ್ತಿದ್ದೆ. 100%. ಸತ್ಯ ಸತ್ಯ, ಬಿದ್ದಲ್ಲ ಲವ್ ಅಲ್ಲಿ. ಒಂದ್ ಹುಡುಗಿ ನೋಡಿದ ತಕ್ಷಣ ಈ ತರ ಎಲ್ಲ ಆಗ್ಬೇಕು, ಅದೇ ಲವ್ ಅಂತ ನೀನೇ ತಾನೇ ಹೇಳಿದ್ದು. ಲವ್ ನಿನ್ ಹೃದಯದಲ್ಲಿ ಮೊಳಕೆ ಹೊಡೆದಾಯ್ತು. ಅಂದ್ರೆ ಸತ್ಯ ಇನ್ ಲವ್? Yes! ಏ ಸತ್ಯ, ಆ ಹುಡುಗಿನ ತೋರ್ಸು, ನಾನು ಅವಳ ಹತ್ರ ಮಾತಾಡ್ತೀನಿ. ಇಲ್ಲೇ ಇದ್ಲಕ್ಕ, ಒಂದ್ ನಿಮಿಷ ಇರು. ಕಾಣಿಸ್ತಾ ಇಲ್ಲ, ಒಂದ್ ನಿಮಿಷ ಬಂದೆ. ಏ ಸತ್ಯ, ಬಂದೆ ಇರು. ವೆರಿ ನೈಸ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ತುಂಬಾ ಚೆನ್ನಾಗಿದೆ. ಏ ಸತ್ಯ ಸತ್ಯ, ಹಾ? ಏನು ಮಂಗಳಾರತಿ ಸಮಯದಲ್ಲಾದ್ರೂ ನಮ್ ಜೊತೆ ಇರಬಾರ್ದೇನೋ? ಹೋಗ್ಲಿ, ಕಳೆ ಪಕ್ಷ ದರ್ಶನ ಅನ್ನೋದ್ರು ಸಿಕ್ತಾ? ಸಿಕ್ಕದ್ಲೇನೋ? ಸಿಕ್ಲಿಲ್ಲ. ಏನ್ ಸಿಕ್ಕಿಲ್ಲ? ಅವ್ನ್ಗೇನೋ ತರಕ್ ಹೇಳಿದೆ, ಅದು ಸಿಕ್ತೇನೋ ಅಂತ ಕೇಳಿದೆ. ಅಕ್ಕ ತಮ್ಮ ಇಬ್ರು ಸರಿಯಾಗಿದ್ದೀರಿ, ಎಲ್ಲಿ ಬಂದ್ರು ಏನೋ ತಗೊಂಬ ಅನ್ನೋದು. ಸರಿ ಟ್ರೈನ್ ಹೊತ್ತಾಗ್ತಾ ಇದೆ, ಹೌದಲ್ಲ? ನಡೀರಿ ಹೋಗೋಣ. ನಡಿಮಾ ನಡಿ, ಅಜ್ಜಿ ಜೊತೆ ನಡಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ಯಾ ನೀನು? ಏ ಸತ್ಯ, ಏನಾಯ್ತು? ಸಿಕ್ಕದ್ಲಾ? ಸಿಕ್ಲಿಲ್ಲ, ಆದ್ರೂ ಬಿಡಲ್ಲ ಅಕ್ಕ. ಹೇಗಾದ್ರೂ ಮಾಡಿ ಅವಳನ್ನ ಹುಡುಕಿ ಮಾತಾಡ್ಸ್ಕೊಂಡೇ ಬರೋದು. ಈಗ ನೀವೆಲ್ರೂ ಹೊರಡಿ. ಅಂದ್ರೆ ನಮ್ ಜೊತೆ ನೀನ್ ಬರಲ್ವಾ? ಅವಳು ಸಿಗ್ತಾಳೇನೋ? ನನ್ ಮನ್ಸು ಹೇಳ್ತಾ ಇದೆ, ಅವಳು ಖಂಡಿತ ಸಿಗ್ತಾಳೆ ಅಂತ. ಫಸ್ಟ್ ಟೈಮ್ ಲವ್ ಅಲ್ಲಿ ಬಿದ್ರೆ ಪ್ರಪಂಚನೇ ನಮ್ ಕೈಲಿದೆ ಅಂತ ಅನ್ಕೋತಾರೆ. ಗೊತ್ತಿಲ್ದೆ ಊರಲ್ಲಿ ಅವಳು ಎಲ್ಲಿ ಅಂತ ಹುಡುಕ್ಯೋ. ಅವಳಿನ ಸಿಗೋ ಹಾಗಿದ್ರೆ ಅಲ್ಲೇ ಸಿಗ್ತಾ ಇದ್ಲು. ಅಕ್ಕ, ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡು. ವೇರ್ ದೇರ್ಸ್ ಅ ವಿಲ್ ದೇರ್ ಇಸ್ ಅ ವೇ. ಹೇಗಾದ್ರೂ ಮಾಡಿ ನೀನೇ ಅಡ್ಜಸ್ಟ್ ಮಾಡ್ಬೇಕು. ಸರಿ ಬಾ. ಏ ಸತ್ಯ, ನಾನ್ ಹೇಳಿದೆಲ್ಲ ನೆನ್ಪಿದೆ ತಾನೆ? ಹುಷಾರು. ನೀ ಏನು ಯೋಚನೆ ಮಾಡಬೇಡ. ಹಾಗಲ್ಲ ಕಣೋ, ಗೊತ್ತಿಲ್ದೆ ಊರಿ. ಏನ್ ಗುಸ್ಗುಸು? ನಿನ್ ತಮ್ಮನ್ ಬುದ್ಧಿ ಗೊತ್ತಿದ್ದು ಅವ್ನ್ ತಲೆ ಯಾಕೆ ಕೆಡಿಸ್ತಾ ಇದ್ಯಾ? ಅದೇನಂತ ಬೆಂಗಳೂರು ಸಿಗದೆ ಇರೋದು? ಅಪ್ಪ, ಅದು ಬೆಂಗಳೂರು ಸಿಗೋಂತದ್ದಾಗಿದ್ರೆ ನಾನ್ ಹೇಳ್ತಾ ಇರ್ಲಿಲ್ಲ. ಅದೇನಂತದ್ದು? ಅದ್ ಸಿಕ್ಮೇಲೆ ನಾನೇ ಹೇಳ್ತೀನಪ್ಪ. ಇವಾಗ ನೀವೆಲ್ಲರೂ ಹೊರಡಿ. ಇದೇ ಕೋಚ್. ನಿನ್ ಜೊತೆ ಮಮ್ಮ, ನಾನು ಏಯ್, ಸುಮ್ನೆ ಹೋಗೆ. ಹೋಗೋ. ಏನೋ ಪಾಪ ಹೆದರ್ಕೊಳ್ತೀಯ ಅಂತಂದ್ರೆ. ಹಲೋ, ಇನಫ್. ನೋಡು, ಜಾಸ್ತಿ ಹೊತ್ತು ಇಲ್ಲೇ ಹೋಗ್ಬೇಡ, ಬೇಗ ಬಂದ್ಬಿಡು. ಆಯ್ತು, ಬೇಗ. ಹಾಯ್. ಹಾಯ್. ಓ, ಟ್ರೈನ್ ಸ್ಟಾರ್ಟ್ ಆಯ್ತು. ಏ ಸತ್ಯ, ಹಾ. ಬರದಾ? ಓಕೆ ಓಕೆ, ಬಾಯ್ ಬಾಯ್ ಮಾ, ಬಾಯ್ ಪಾ. ಏ ಸತ್ಯ, ಬಂದ ಗುಡ್ ನ್ಯೂಸ್ ತಗೊಂಬ. ಓಕೆ, ಬಾಯ್. ಅವಳೆ ಅಕ್ಕ, ಅವಳೆ. ನೀ ಬಾ, ನೀ ಲಗೇಜ್ ಕೂತ್ಕೋ. ಎಲ್ಲ ಡಿಕ್ಕಿಲಿ ಇಟ್ಬಿಡಪ್ಪ. ಅಜ್ಜ ಸರ್, ಎಷ್ಟಪ್ಪ? 3600 ಸರ್. ಏಯ್, ಮಾಮ, ಅಲ್ಲಿ ನೋಡಜ್ಜಿ. ಚೇಂಜ್ ಇಲ್ಲಪ್ಪ. ಸತ್ಯ, ಹೋಗೋಣ. ಪರ ನೀನ್ ಇಟ್ಕಪ್ಪ. ಸತ್ಯ, ನಮಗಿಂತ ಮುಂಚೆ ಬಂದ್ಬಿಟ್ಯಾ? ಹೇಗೋ? ಅದಿರ್ಲಿ ಬಿಡಮ್ಮ, ಟ್ರೈನ್ ಆಗ್ಲೇ ಬಂದ್ಬಿಡ್ತಾ? ಟ್ರೈನ್ ಬಂದಿದ್ದು ಆಯ್ತು, ನಿನ್ ವಿಷಯ ಎಲ್ಲ ಹೇಳಿದ್ದು ಆಯ್ತು. ಹುಡುಗಿ ಸಿಕ್ಕದ್ಲೇನೋ? ಅಯ್ಯೋ, ಕಂಪಾರ್ಟ್ಮೆಂಟ್ ಅಲ್ಲಿ ಮೆದುಗಡೆ ಕೂತಿರ್ಲಿಲ್ವಾ? ಅದೇ ಹುಡುಗಿ. ಆ ಹುಡುಗಿ ಏನು? ಹಾ, ಅಯ್ಯೋ, ಎಷ್ಟು ಚೆನ್ನಾಗಿದ್ದಾಳು ಸತ್ಯ. ಅವಳು ಹಾ. ಮುದ್ದಾಗಿ ಮಾತಾಡ್ತಾ ಇದ್ಲು. ಅವಾಗ ಒಂದೊಂದ್ ಸ್ಮೈಲ್ ಕೊಡ್ತಾ ಇದ್ಲು. ಬ್ಯೂಟಿಫುಲ್. ಏ, ಮೊದ್ಲೇ ಹೇಳೋದಲ್ವೇನೋ ಅದೇ ಹುಡುಗಿ ಅಂತ? ಅಪ್ಪ, ನಾ ಎಷ್ಟೋ ಕಿರ್ಚ್ಕೊಂಡೆ, ಅದೇ ಹುಡುಗಿ ಅಂತ. ಅಕ್ಕನ್ಗೆ ಅರ್ಥನೇ ಆಗ್ಲಿಲ್ಲ. ಎಲ್ಲಿ ಆ ಹುಡುಗಿ? ಅಯ್ಯಯ್ಯೋ, ಈಗ ತಾನೇ ಆಟ ಹೊತ್ತೋದ್ಲು. ಛೇ, ಹೊರಟೋದ್ಲಾ? ಕಣ್ಣು ಕಂಡೋಳು ಕೈ ಸಿಗದೆ ಹೋಗ್ಬಿಟ್ಲಲ್ಲ. ಬೆಂಗಳೂರಲ್ಲಿ ಎಲ್ಲಂತ ಹುಡುಕೋದು? ಮಾಮ,
ಆ ಹುಡ್ಗಿ ಆಟೋ ಹತ್ಬೇಕಾದ್ರೆ ಚಾಮರಾಜಪೇಟೆ ಅಂದಂಗಿತ್ತು. ಚಾಮರಾಜಪೇಟೆನ ಹಲೋ ಕಮ್ ಆನ್ ಮ್ಯಾನ್, ಐ ಕಾಂಟ್ ಬಿಲೀವ್ ದಿಸ್. ಸತ್ಯ ಲವ್ ಅಲ್ಲಿ ಬಿದ್ದಿದ್ದಾನ? ವಾಟ್ ಸತ್ಯ ಇಸ್ ಇನ್ ಲವ್? ಏನ ಸತ್ಯ ಲವ್ ಅಲ್ಲಿ ಬಿದ್ನಾ? ಸತ್ಯ ಹಾಗೆಲ್ಲ ಲವ್ ಅಲ್ಲಿ ಬೀಳವನಲ್ವಲ್ಲ. ಬಿದ್ದಾಯ್ತಲ್ಲ. ಏನ್ ಸತ್ಯ? ನಾ ಕೇಳಿದ್ ನಿಜಾನಾ? ಮಗ ಸ್ಕೀಮಾ? ಇಲ್ಲ ಡ್ರೀಮಾ? ಅಲ್ಲ ಪ್ರೇಮ. ಯಾವ ಏರಿಯಾ ಡವ್ವು? ಚಾಮರಾಜಪೇಟೆ. ಚಾಮರಾಜಪೇಟೆ ಖರಾಬ್ ಏರಿಯಾ. ಯಾವ ಮಾರಿದ್ರೆ ಎತ್ ಬಿಡ್ತಾರೆ. ಯಾವ ಪೇಟೆ ಆದ್ರೆ ಏನು, ಈ ಸತ್ಯ ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗೀತು. ಹಿಂದಕ್ಕೆ ಹೆಜ್ಜೆಡೋ ಮಾತೇ ಇಲ್ಲ. ಓಕೆ ಓಕೆ, ಬಟ್ ನೋಡಕ್ ಹೇಗಿದೆ ಆ ಬ್ಯೂಟಿಫುಲ್ ಫೇಸ್? ಸತ್ಯ, ಆಪರೇಷನ್ ಫೇರ್ ಅಂಡ್ ಲವ್ಲಿಯಲ್ಲಿ ಎಲ್ಲ ಏರಿಯಾ ಸರ್ಚ್ ಮಾಡಿದ್ದಾಯ್ತು. ಈ ಏರಿಯಾ ಮಾತ್ರ ಬ್ಯಾಲೆನ್ಸ್ ಇದೆ, ಇದನ್ನ ಮಾತ್ರ ಇವಾಗ ಸರ್ಚ್ ಮಾಡ್ಬೇಕು. ಸತ್ಯ, ನಿನ್ನ ಕವಿತೆಯ ವರ್ಣನೆ ಸಾಲ್ಗೆ ಹೊಂದುವಂತ ಹುಡುಗಿ ಅಲ್ಲಿದ್ದಾಳೆ. ಎಲ್ಲಿ? ಹಲೋ, ಎಕ್ಸ್ಕ್ಯೂಸ್ ಮೀ, ಎನಿಬಾಡಿ ದೇರ್? ಏನೋ ಇದು ಆಪ್ತ ಮಿತ್ರ? ಯಾಕೋ ಅನುಮಾನ ಪಡ್ತೀಯಾ? ಫಸ್ಟ್ ನಾನು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ, ಆಮೇಲೆ ನೀನ್ ಬರುವಂತ. ಲವ್ ಯಾವ್ದಕ್ಕೂ ನೀನು ಬಾ. ನೀ ಫಸ್ಟ್ ನಡಿಯಪ್ಪ. ಐ ಥಿಂಕ್ ಶೀಸ್ ಇನ್ಸೈಡ್. ಯಾ ಕೂಲ್. ಓಕೆನಾ? ಸೂಪರ್. ಸಾರಿ. ನಾಗವಲ್ಲಿ ರಾ. ಹೆಲ್ಪ್ ಮಾಡ್ರು ಅಂದ್ರೆ ಈ ರೀತಿನ? ನನಗೇನ್ ಗೊತ್ತಿತ್ತು ಸತ್ಯ ಅವಳ ಅಂತ ಔಟ್ಡೇಟೆಡ್ ಆಪರೇಷನ್ ನಾಗವಲ್ಲಿ ಅಂತ. ಎಕ್ಸ್ಕ್ಯೂಸ್ ಮಿ 1 ಸೆಕೆಂಡ್. ಯೋರ್ ಹಾರ್ಟ್ ಸೇಸ್ ದಿಸ್ ವೇ. ಸ್ಟಾಪ್. ಆರ್ ಯು ಬ್ರೇಕಿಂಗ್ ಸಮ್ ನ್ಯೂಸ್? ಆಫ್ಟರ್ ದ ಬ್ರೇಕ್. ಅರನೇ ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸುವೆಯನ್ನು ಸತ್ಯ, right ಅಲ್ಲಿ, right ಅಲ್ಲಿ. ಅವಳಲ್ಲ ಕಣ, ಕಾಪಾಡೆಯ ಅರನೇ ಶಿವಪ್ಪ ಕಾಯೋ ತಂದೆ, ಭಕ್ತಿಯಂತೆ ಪೂಜೆಯಂತೆ ಒಂದು ತಿಳಿಯನ. ಸತ್ಯ, ಗಿವ್ ಮಿ ಅ ಚಾನ್ಸ್ ಟು ಸಿಂಗ್. ನೋ? ಓಕೆ ಓಕೆ, ಕಂಟಿನ್ಯೂ. ಶಿವಪ್ಪ ಹೆಲ್ಪರ್ಸ್ ತಂದೆ, ಸತ್ತಿಲೋವು ಸಿಕ್ಲಿ ಬೇಗ, ಏನಾಯ್ತು? ಹಂಗ್ರಿಯನ್ನು ತಡೆಯಲಾರೆ, ಟಯರ್ಡ್ ಆಗಿದೆ. ಸತ್ಯ ರೈಟ್ ಅಲ್ಲಿ ನೋಡು. ಅವಳಲ್ಲ ಕಣ. ಸತ್ಯ ನೀನ್ ಹೇಳಿದ ಹುಡುಗಿ ಇವಳೇನ ನೋಡು. ಅವಳಲ್ಲ ಬಿಡ, ಅವಳ ರೇಂಜೇ ಬೇರೆ. ಫಸ್ಟ್ ಹುಡುಕು. ಸತ್ಯ ಅವ್ರ ಗುರಾಯಿಸೋದ್ ನೋಡಿದ್ರೆ ತಟ್ಟೆನ್ ಮಡ್ಚಿ ಲಾಂಗ್ ಮಾಡ್ಕೊಂಡ್ ಹೊಡಿಯೋ ತರ ಅವ್ರೆ. ನೋಡ್ರು, ಹೊಸಬ್ರು ಯಾರೋ ನಮ್ಮ ಏರಿಯಾಕ್ಕೆ ಬಂದು ನಮ್ ಬಿಸ್ನೆಸ್ಗೆ ಕಲ್ಲಾಗ್ತಾವ್ರೆ. ಅವ್ರೇನ್ ತಿಳ್ಕೊಂಡಿದ್ದಾರೆ? ಅವ್ರಿಗೆ ನಾವು ಕಾಂಪಿಟೇಷನ್ ಆಗಿ ಬಂದಿದೀವಿ ಅಂತ. ಹೇ ಕೂಲ್ ಕೂಲ್, ನೋ ಕಾಂಪಿಟೇಷನ್, ವಿ ಆರ್ ಫ್ರೆಂಡ್ಸ್ ಮ್ಯಾನ್. ವಿ ಆರ್ ಆಲ್ ಎಜುಕೇಟೆಡ್ ಬೆಗ್ಗರ್ಸ್. ಸುಂದರ. ಓಕೆ, ಕಾಪಿ ಕಾಸಾಯ್ತಪ್ಪ. ಆ ವೈಟ್ ರೈಸ್, ಸಾಂಬಾರ್, ಏನ್ ಇಷ್ಟೇನಾ? ನೀನ್ ಕೊಟ್ಟಿರೋ ಕಾಸು ಇನ್ನೆಷ್ಟು ಹಾಕ್ತಾರೆ? ಹೋಗುವಾಗ ರೈಟ್ ಹೇಳ. ಓ ಅಯ್ಯ ದಮ್ಮಯ್ಯ ಧರ್ಮನೇ ಕಾಯೋ ತಂದೆ. ಎಂತ ಬಾಳ್ತಾ ಇದ್ವು ನೋಡಪ್ಪ, ಇದೆಲ್ಲ ನಮಗ್ ಬೇಕಿತ್ತ? ರೈಸ್ ನಿನಗ್ ಬೇಡ ಬಿಡು. ತಗೊಳ್ಳೋ ಕೋಮಲ. ಓಕೆ, ಕೂಲ್ ಕೂಲ್ ಕೂಲ್. ಥ್ಯಾಂಕ್ಸ್.
ಇದೇನ್ ಸತ್ಯ ಬಾರಿಸ್ತೇನೆ ಮ್ಯೂಸಿಕ್ ಬರ್ತಾ ಇದೆ. ಅದು ನಿನ್ ಫೋನು. ಓಹ್ ಓಕೆ ಓಕೆ ಓಕೆ. ಮಮ್ಮಿ. ಹಾಯ್ ಮಮ್ಮಿ. ಚೆನ್ನಾಗಿದ್ದೀನಿ ಮಮ್ಮಿ. ಅದ್ ಹೇಗ್ ಮಮ್ಮಿ ಯಾವಾಗಲೂ ಕರೆಕ್ಟ್ ಆಗಿ ಲಂಚ್ ಟೈಮ್ಗೆ ಫೋನ್ ಮಾಡ್ತೀಯಾ ಮಮ್ಮಿ? ಈಗ್ಲಾ ಐ ಮೀನ್ ತಾಜ್ ವೆಸ್ಟರ್ನ್ ಗಾರ್ಡನ್ ಮಮ್ಮಿ. ಸೋ ಸ್ವೀಟ್ ಆಫ್ ಯು ಮಮ್ಮಿ. ನನ್ ಒಳ್ಳೆ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಅವ್ರ ಕಂಪನಿಲಿ ಈ ತರ ಒಳ್ಳೆ ಲಂಚ್ ಸಿಗ್ತಾ ಇದೆ ಮಮ್ಮಿ. ಮಮ್ಮಿ ತಾಜ್ ವೆಸ್ಟ್ ಅಲ್ಲಿ ರಮ್ಯಾ ಬಾತ್ ಸ್ಪೆಷಲಿ ಆರ್ಡರ್ಡ್ ಮಮ್ಮಿ. ಎಸ್ ಮಮ್ಮಿ. ಟೇಕ್ ಕೇರ್ ಮಮ್ಮಿ. ಬಾಯ್ ಮಮ್ಮಿ. ಓಕೆ ಮಮ್ಮಿ. ನನ್ಗೂ ಓಕೆ ಕೂಲ್. ರಮ್ಯಾ ರೈಸ್ ಬಾಯ್. ಟೇಕ್ ಇಟ್. ನಮಸ್ಕಾರ ಸರ್. ಸರ್ ಗ್ಲಾಸ್ ತಗೊಳ್ಳಿ ಸರ್. ಏನದು? ಇಂಪಾರ್ಟೆಂಟ್ ಗ್ಲಾಸ್ ಸರ್. ಸರ್ ನಿಮ್ ಫೇಸ್ ತುಂಬಾ ಸೂಟ್ ಆಗ ಸರ್. ಹಾಕೊಳ್ಳಿ ಸರ್. ನಮಗ್ ಬೇಡ. ಸರ್ ತುಂಬಾ ಚೀಪ್ ಆಗಿ ಕೊಡ್ತೀವಿ ಸರ್. ಅಂದ್ರೆ ಎಷ್ಟು? 5000 ಸರ್. ನೀವರು ತಗೊಳ್ಳಿ ಸರ್. ಬೇಡ ಸರ್. ಒಂದು ಪೀಸ್ ಸರ್. ಕಾಸಿಲ್ಲ ಸರ್. ಸರ್ ರಜನಿ ಅವರು ಶಿವಾಜಿಲ್ ಹಾಕಿದ ಗ್ಲಾಸ್ ಸರ್ ಇದು. ಬೇಡ ಅಂತ ಹೇಳ್ತಾ ಇಲ್ವಾ? ಬ್ಯಾಡ್ ಲಕ್ ಹೋಗಿ ರೀ. ಏನ್ ಇವ್ನೇನ್ ಬ್ಯಾಡ್ ಲಕ್ ಅನ್ನೋದು? ನಮ್ ಲಕ್ ಆಲ್ರೆಡಿ ಬ್ಯಾಡ್ ಅಲ್ಲಿ. ಬೇಡ ಅಂದ್ರೂ ಬಲವಂತ ಮಾಡ್ತಾರೆ ಈ ಸೇಲ್ಸ್ ಮ್ಯಾನ್ಗಳು. ಹೇ ಅಲ್ಲಿ ನೋಡು ಹೆಂಗ್ ಆಯ್ಕೊಂಡ್ ತಿಂತವ್ರೆ. ಇವತ್ ನಮ್ಮ ಹರಸ್ಕೋಪ್ ಅಲ್ಲಿ ಬರೀ ಸೇಲ್ಸ್ ಮ್ಯಾನ್ಗಳನ್ನ ಮೀಟ್ ಮಾಡೋದೇ ಆಗ್ಬಿಟ್ಟಿದೆ. ತುಂಬಾ ಸುಸ್ತಾಗ್ತಿದೆ. ಗೌರವಾನ್ವಿತ ಅಕ್ಕನವರೇ, ತಮ್ಮನವರೇ, ಈ ಹುಡುಕಾಟದ ವೇದಿಕೆಗೆ ನಿಮ್ಗೆ ಸುಸ್ವಾಗತ. ನಾವು ದಶಾವತಾರ ಗೆಟಪ್ ಹಾಕಿ ಹುಡುಕಿದ್ರು ಸಿಕ್ಲಿಲ್ಲ. ಅಕ್ಕ ತಮ್ಮ ಇಬ್ರು ಸೇಲ್ಸ್ ಮ್ಯಾನ್ ತರ ಏಕದಶಾವತಾರ ಹಾಕ್ಬಿಟ್ರೆ ಸಿಕ್ಬಿಡ್ತಾರಾ? ಗಾಡ್ ಇಸ್ ಗ್ರೇಟ್, ಲವ್ ಇಸ್ ಬ್ಲೈಂಡ್, ಗಾಡ್ ಇಸ್ ನಾಟ್ ಲವ್, ಸತ್ಯ ಇಸ್ ಇನ್ ಲವ್. ಕನ್ನಡನ ತೊದಲ್ಸ್ಕೊಂಡ್ ಮಾತಾಡ್ತೀಯ, ಇಂಗ್ಲಿಷ್ ನ ಸರಾಗವಾಗಿ ಇಟ್ಸ್ ಕಾಮನ್. ಕೂಲ್ ಕೂಲ್. ಆ ಫೇರ್ ಅಂಡ್ ಲವ್ಲಿ ಸುಳಿವು ಏನಾದ್ರು ಸಿಗ್ತಾ ಸತ್ಯ? ಇಲ್ಲ ಮಗ. ಬ್ಯಾಕ್ ಪೈಪರ್ ಹಾಕೊಂಡ್ ಟೈಮ್ ಪಾಸ್ ಮಾಡೋದ್ ಬದಲು ಬ್ಯಾಕ್ ಪೈಪರ್ ತರ ಮೌತ್ ಆರ್ಗನ್ ಬಾರಿಸ್ತಾ ಇದ್ಯಾ. ಬಾರ್ಸು ಬಾರ್ಸು. ಒಂಥರ ಚೆನ್ನಾಗಿದೆ ಅಲ್ವಾ? ಒಂಥರ ಏನು, ತುಂಬಾನೇ ಚೆನ್ನಾಗಿದೆ. ಹತ್ರ ಹೋಗಿ ನೋಡೋಣ. ಚೆನ್ನಾಗಿದ್ರೆ ಡವ್ ಹೊಡಿಯೋಣ. ಲೇ ಬಾರೆ, ಯಾವಾಗ್ಲೂ ನಿಂದಿದೆ. ಕ್ಲಾಸ್ ಟೈಮ್ ಆಯ್ತು. ಮೌತ್ ಆರ್ಗನ್ ಮ್ಯೂಸಿಕ್ ಜೊತೆ ಫೋಕ್ ಮ್ಯೂಸಿಕ್ ಜಾಯ್ನ್ ಆಗ್ತಾ ಇದೆಯಲ್ಲ. ಅರೆ, ಲೇಡೀಸ್ ಡೂಯಿಂಗ್ ಬುಲ್ ಪೂಜಾ ದೇರ್. ಜಸ್ಟ್ ಅ ಮಿನಿಟ್. ಪೂಜ್ಯರೇ, ಇದರ ಮಹಿಮೆ ಏನು? ಮದುವೆ ಆಗ್ದಿರೋ ಕನ್ಯಾಮಣಿಗಳಿದ್ರೆ ಅವ್ರಿಗೆ ಲಗ್ನ ಕೂಡಿ ಬರ್ದಿದ್ರೆ ಈ ಕೋರೆ ಬಸವನಿಗೆ ಬಾಗಿನ ಅರ್ಪಿಸಿ ಆರತಿ ಬೆಳಗಿ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಅವ್ರು ಇಷ್ಟಪಟ್ಟಿರೋ ಗಂಡು ಸಿಕ್ಕಿ ಲಗ್ನ ಕೂಡಿ ಬರುತ್ತೆ. ಹೌದಾ? ಮಕ್ಳಾಗ್ದಿರೋರ್ಗೆ ಕಾಮಿಡಿ ಮಾಡ್ದೆ. ಮದುವೆ ಆಗ್ದಿರೋರು ಮಾತ್ರ ಮುಗಿಬೇಕಾ? ಡೈಲಾಗ್ ನ ರಿಪೀಟ್ ಹೇಳಕ್ ಆಗಲ್ಲ. ಏನಾಯ್ತು? ಲವ್ ಸತ್ಯ, ಎಲ್ಲ ಅವತಾರಗಳು ಆಗೋಯ್ತು. ಈ ಅವತಾರ ಯಾಕೆ ಟ್ರೈ ಮಾಡಬಾರ್ದು? ಈ ಸ್ಕೀಮು ಚೆನ್ನಾಗಿದೆ ಕಣ. ಎಸ್ ಅಕ್ಕ. ನಾನು ಈ ಆಟಕ್ಕೆ ಬರಲ್ಲಪ್ಪ, ಪ್ಲೀಸ್. ದ್ವಾದಶ ಅವತಾರ ಆಪರೇಷನ್ ಬಸವ ಸ್ಟಾರ್ಟ್. Come on. ಥ್ಯಾಂಕ್ಸ್. Take. Take this. ಎಲ್ಲೋ ನನಗೆ ಕೊಡ್ಲಾ? ತಗೊಳ್ಳಿ. ಒಂದ್ ತಗೊಳ್ಳಿ, ಜಾಸ್ತಿ ತಗೋಬೇಡಿ. ಅದ್ರಲ್ಲಿ ಲೂಸ್ ಮೋಷನ್ ಟ್ಯಾಬ್ಲೆಟ್ ಹಾಕಿದೆ. ನನ್ಗೇನು ಆಗಲ್ಲ, ಇನ್ನು ಸ್ಲಿಮ್ ಆಗ್ತೀನಿ. ಹಾಗಿದ್ರೆ ಕಸು ತೊಟ್ಟಿಲ್ ಕಸ ತಿಂದ್ಬಿಡು. ನೀನು ಬಂದ್ಬಿಡು. ಇವತ್ ಸಂತೋಷವಾಗಿರೋ ದಿವಸ ಕಣ. ನಮ್ ಕಂಪನಿ ಓಪನ್ ಮಾಡೋದಕ್ಕೆ ಗವರ್ಮೆಂಟ್ ಇಂದ ಅಪ್ರೂವಲ್ ಆಗಿ ಬ್ಯಾಂಕ್ ಇಂದ ಲೋನ್ ಸ್ಯಾಂಕ್ಷನ್ ಆಗಿದೆ. ಹ್ಯಾಪಿ ಆಗಿರೋ? ಆ ವಿಷಯಕ್ಕೆ ನಾ ಖಂಡಿತವಾಗ್ಲೂ ಹ್ಯಾಪಿ ಆಗಿದ್ದೀನಿ ಕಣ. ನಾವ್ ಅನ್ಕೊಂಡಿದ್ದೆಲ್ಲ ಸಿಗ್ತಾ ಇದೆ, ಆದ್ರೆ ಆ ಹುಡುಗಿ ಮಾತ್ರ ಸಿಗ್ತಾ ಇಲ್ವಲ್ಲ. 100% ಸಿಗ್ತಾಳೆ. ಸತ್ಯ, ನಿನ್ ಲವ್ ಬ್ಯಾಟ್ರಿ ಲೋ ಆಗಿದೆ. ಫೇರ್ ಅಂಡ್ ಲವ್ಲಿ ನೆನ್ಸ್ಕೊಂಡು ಚಾರ್ಜ್ ಮಾಡು. ಅವಳ ಕಣ. ಏನಾಯ್ತು?
ಇದೆಲ್ಲ ನಮ್ಗೆ ಯಾಕೆ? ಬ್ಯಾಂಗ್ಳೂರಲ್ಲಿ ಇದೆಲ್ಲ ಮಾಮೂಲು. ನಾವೇನ್ ಡಾಕ್ಟ್ರಾ? ನಡಿ. ಕಾಪಾಡಕ್ಕೆ ಡಾಕ್ಟರ್ ಆಗ್ಬೇಕಾ? ನಾಳೆ ನನಗೂ ಇಲ್ಲ ನಿನಗೂ ಇದೇ ತರ ಆಗ್ಬಿಟ್ರೆ ಬಾರೆ. ಕೇಳೋದೇನ್ವಲ್ಲ. ಏನಾಯ್ತು? ಮನೇಲಿ ಮಲ್ಗಕ್ ಜಾಗ ಇಲ್ಲ ಅಂತ ರೋಡಲ್ಲಿ ಬಂದ್ ಮಲ್ಗೋರೆ. ಏನಾಯ್ತು ಅಂತೆ? ನಮ್ ಟೆನ್ಷನ್ ನಮ್ಗೆ. ಹೋಗಮ್ಮ ಸುಮ್ನೆ. ಅಯ್ಯೋ, ಬ್ಲಡ್ ಜಾಸ್ತಿ ಹೋಗ್ತಾ ಇದೆ. ಆ ಡ್ರೈವರ್ ಇಟ್ಕೊಂಡ್ರು. ಡ್ರೈವರ್ ಆಮೇಲೆ ಫಸ್ಟ್ ಹಾಸ್ಪಿಟಲ್ಗೆ ಸೇರಿಸಿ. ಕ್ವಿಕ್ ಕ್ವಿಕ್, ಬೇಗ ಕರ್ಕೊಂಡು ಹೋಗಿ. ಬೇಗ ಕರ್ಕೊಳ್ಳಿ. ನಿಧಾನ. ಏ, ನೀ ತುಂಬಾ ಇನ್ನೋಸೆಂಟ್ ಕಣೆ. ನಿನ್ನ ಕಟ್ಕೊಳ್ಳೋನು ತುಂಬಾ ಲಕ್ಕಿ. ಸುಮ್ಮನೆ ಇರೆ. ಪಾಪ ಏನು ಅರ್ಜೆಂಟ್ ಇತ್ತು ಏನು? ತುಂಬಾ ನೋವಾಗ್ತಿದ್ಯಾ ಪಾಪು? ನಿಲ್ಸೆ ಸಾಕು. ಮಗ ಅಂತ ಮುದ್ದು ಮಾಡ್ಬಿಟ್ಟು ಈಗ ತುಂಬಾ ನೋವಾಗ್ತಿದ್ಯಾ ಪಾಪು ಅಂತ ಅಳು. ಈಗೇನ್ ಪ್ರಯತ್ನ? ಹತ್ತು ಇಲ್ಲಿ ನೋಡು, ತಲೆ ಮೇಲೆ ಕೈ ಹೊತ್ಕೊಂಡು ಅಕ್ಕ ಅಂತೆ. ಅಕ್ಕ ಜಗತ್ನಲ್ಲಿ ಇಲ್ದೇ ಇರೋ ತಮ್ಮ ಇವನು ಹುಟ್ಬಿಟ್ಟಿದ್ದಾನೆ. ತಲೆ ಮೇಲೆ ಕೂರಿಸ್ಕೊಂಡೆ, ಅದಕ್ಕೆ ನಾವು ತಲೆ ಕೆಟ್ಟು ತಲೆ ಹೋಗುವಂತ ಕೆಲಸ ಮಾಡ್ಕೊಂಡಿದ್ದಾನೆ. ಅಕ್ಕ ಅಂತೆ ಅಕ್ಕ. ನೀನೇನು ಮಾಡೋ ಕೆಲ್ಸನೆಲ್ಲ ಬಿಟ್ಬಿಟ್ಟು ಅದ್ ಯಾವ್ದೋ ಸಿಗದೆ ಇರೋ ಹುಡುಗಿ ಹಿಂದೆನೆ ಹೋಗ್ತಾ ಇದೆಯಲ್ಲ. ಸ್ವಲ್ಪನಾದ್ರೂ ತಲೆ ಇದೆಯಾ? ಒಂಚೂರು ಬುದ್ಧಿನಾದ್ರೂ ಇದೆಯಾ? ಆ ಹುಡುಗಿ ಸ್ಕೂಟಿ ಓಡಿಸ್ಕೊಂಡು ಹೋಗ್ತಾ ಇದ್ಲು. ನೀನ್ ನೋಡಿದೆ ಅವಳನ್ನ ಮಾತಾಡ್ಸ್ಬೇಕು ಅಂತ ಹೋದೆ, ಸ್ಕೂಟಿ ಹೊರಟೋಯ್ತು. ಅದು ಹಿಂದೆನೇ ಓಡೋದ? ತಲೆ ಉಪಯೋಗಿಸಿ ಆ ಸ್ಕೂಟಿ ನಂಬರ್ ನೋಡ್ಕೊಂಡಿದ್ದಿದ್ರೆ ಆ ಹುಡುಗಿ ಅಡ್ರೆಸ್ ಆದ್ರೂ ಗೊತ್ತಾಗ್ತಿತ್ತ? ಏನಿಲ್ಲ, ಚೀಪ ಅಲ್ವಾ? ಇದು ಬಿಡು, ಯಾವತ್ತೋ ಗಲಾಟೆ ಮಾಡ್ಕೊಂಡೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದೆ. ಇವತ್ ನೋಡಿದ್ರೆ ಈ ಅವಸ್ಥೆ ಮಾಡ್ಕೊಂಡಿದ್ಯಾ? ನಿನ್ನ ಅವಸ್ಥೆ ನೋಡಿದ್ರೆ ಏನ್ ಅನ್ಸುತ್ತೆ ಗೊತ್ತಾ? ಅಲ್ವಾ, ನಾವು ಮಂತ್ರಾಲಯದಿಂದ ಟ್ರೈನ್ಲಿ ಬರೋ ಅಷ್ಟೊತ್ತಿಗೆನೆ ನೀ ಬೇಗ ಬಂದು ಇಲ್ಲಿ ತಲುಪಿಡಿದ್ಯಲ್ಲ. ಅಕಸ್ಮಾತ್ ಏನಾದ್ರು ರಸ್ತೆಲಿ ಆಗಿದ್ದಿದೆ ಸಿಕ್ಕದ್ಲಾ? ಕೂಲ್, ನೋ ಬಿಪಿ, ಬಿ ಹ್ಯಾಪಿ. ಹೇಗೋ ಮಗ ಸತ್ಯ, ರೈಲ್ವೆ ಬುಕಿಂಗ್ ಕೌಂಟರ್. ಎಸ್ ಅಪ್ಪನ ಹೆಸರಿದೆ, ಅಮ್ಮನ ಹೆಸರಿದೆ, ನನ್ ಹೆಸರು ಇದೆ. ಬಾಬನ ಹೆಸರು, ಪಾಪು ಹೆಸರು. ನಿಮ್ ಎದುರುಗಡೆ ಸೀಟು. ಹೌದು. ಇಲ್ಲಿ ಸಿಕ್ಕಾಪಟ್ಟೆ ಹುಡುಗಿ ಹೆಸರಿದೆ. ಆ ಹುಡುಗಿ ಹೆಸರು ಜ್ಞಾಪಕ ಇದೆಯಾ? ಯಾವ್ಯಾವ ಹೆಸರಿದೆ ನೋಡು. ದೀಪಿಕಾ, ಲತಾ, ವೇದವತಿ, ಪೂರ್ಣಿಮಾ, ವೇದಾವತಿ, ವೇದ. ಅಪೂರ್ವ. ಒಂದ್ ನಿಮಿಷ, ಅವಳ ಫ್ರೆಂಡ್ ಅವಳನ್ನ ವೇದ ಅಂತಾನೆ ಕರಿತಾ ಇದ್ದಿದ್ದು. ವೇದವತಿ, ವೇದ. ಶೋರ್. ಎಸ್. ಏನ್ ಬೇಕಿತ್ತು ಸರ್? ಮಳೆ ಬರ್ತಾ ಇದೆ. ನಮ್ ಸಿಸ್ಟರ್ ಅಡ್ಮಿಷನ್ ಮಾಡ್ಬೇಕು. ಬಾ. ಇದೇ ಹುಡುಗಿನೇ. ಎಸ್, ಹೌದು. ಪ್ರೈಸ್ ಕ್ಯಾಚ್. ಅವಳಲ್ಲ ಕಣ, ಪಕ್ಕದ ಫೋಟೋ. ಬಿಗ್ ಪ್ರೈಸ್ ಕ್ಯಾಚ್. ಹಲೋ, ಬ್ಯೂಟಿಫುಲ್. ಎಕ್ಸ್ಕ್ಯೂಸ್ ಮೀ, ಯಾರ್ ನೀವಲ್ಲ? ಅದು ವೇದನ್ ನೋಡ್ಬೇಕಾಗಿತ್ತು. ವೇದನಾ? ಯಾವ ವೇದ? ಆಯುರ್ವೇದ, ಯಜುರ್ವೇದ, ಸಾಮವೇದ. ಈ ವೇದ. ಈ ವೇದನಾ? ಯಾಕೆ? ನಾವೆಲ್ಲ ಅವಳ ಫ್ರೆಂಡ್ಸ್. ಅವಳನ್ನ ನೋಡ್ಬೇಕಾಗಿತ್ತು. ಅವಳಿಲ್ಲ. ಇಲ್ವಾ? ಅಂದ್ರೆ ಈಗ ಇಲ್ಲಿಲ್ಲ. ಎಕ್ಸಾಮ್ ಮುಗಿತಲ್ಲ, ಊರ್ಗ್ ಹೋಗಿದ್ದಾಳೆ. ರಿಸಲ್ಟ್ ನೋಡೋದಕ್ಕೆ ಬಂದ್ರು ಬರ್ಬೋದು, ಬರ್ದೇನೂ ಇರಬಹುದು. ಯಾವ ಊರ್ಗೆ? ರೀ, ಫ್ರೆಂಡ್ ಅಂತೀರಾ, ಯಾವ ಊರು ಅಂತ ನಿಮಗ್ ಗೊತ್ತಿಲ್ವಾ? ಯಾರೇ ನೀವೆಲ್ಲ? ಅದು ನೋಡಿ ಮಿಸ್ ನೀಲಿ ಡ್ರೆಸ್ ನೀಲಾಂಬರಿ ಅಲ್ಲ, ಶಶಿಕಲಾ. ನೋಡಿ ಮಿಸ್ ಶಶಿ, ಆ ಹುಡುಗಿ ತಂದೆ ಆದಷ್ಟು ಬೇಗ ಈ ಭೂಮಿಯಿಂದ ಹೋಗೋಗಿದ್ದಾರೆ. ಯಾಕಂದ್ರೆ 15 ಟೈಮ್ಸ್ ಹಾರ್ಟ್ ಅಟ್ಯಾಕ್ ಆಗಿದೆ. ಇನ್ನೊಂದ್ಸಲ ಆಗ್ಬಿಟ್ರೆ ಆದಷ್ಟು ಬೇಗ ಟಿಕೆಟ್ ಸಿಕ್ಬಿಡುತ್ತೆ. ಯಾರಿಗ್ರಿ ಹೇಳ್ತಾ ಇದ್ದೀರಾ? ಅವ್ರ ಅಪ್ಪನೇ ಇಲ್ಲಿಗೆ ಬಂದು ಕರ್ಕೊಂಡು ಹೋಗಿದ್ದಾರೆ. ಗೊತ್ತಾಗೋಯ್ತಾ? ನೋಡಿ ಮಿಸ್, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಆ ಹುಡುಗಿ ಯಾವ ಊರು, ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ಸ್ವಲ್ಪನೂ ಕೊಡಲ್ಲ, ಪೂರ್ತಿನೂ ಕೊಡಲ್ಲ. ಯಾಕೆ? ಯಾಕೆ ಅಂದ್ರೆ ನಾನ್ ನಿಮ್ಗೆ ಅಡ್ರೆಸ್ ಕೊಟ್ರೆ ಈ ಹಾಸ್ಟೆಲ್ ರೂಲ್ಸ್ ಪ್ರಕಾರ ನಾನ್ ಕೆಲ್ಸ ಕಳ್ಕೊಬೇಕಾಗತ್ತೆ. ಬರೀ ಕೆಲ್ಸ ತಾನೇ ಕಳ್ಕೊಳೋದು, ಬೇರೆ ಏನಲ್ವಲ್ಲ. ಕೊಟ್ಬಿಡಿ. ಹಲೋ, ನಿಮ್ಗೆಲ್ಲ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ವಾಚ್ಮ್ಯಾನ್, ಇವ್ರನ್ನೆಲ್ಲ ಯಾಕೆ ಹೊರಗಡೆ ಬಿಟ್ಟಿದ್ದು? ಮೇಡಮ್ ಅಡ್ಮಿಷನ್ ಅಂತ ಬಂದ್ರು ಮೇಡಮ್. ಮೊದ್ಲು ಆಚೆ ಕಳ್ಸು. ಎತ್ತ ಕೈ, ಯಾರ ಮೇಲೆ ಕೈ ಇಡ್ತಾ ಇದ್ಯಾ? ಅವ್ರಿಗೆ ಇವ್ರೇನ್ ಹಿಂಗಾಡ್ತಿದ್ದಾರೆ? ಅಡ್ರೆಸ್ ಕೊಟ್ಟಿದ್ರೆ ಅವ್ರ ಅಪ್ಪನ ಮನೆ ಗಂಟೆನಾದ್ರೂ ಹೋಗಿ. ಪ್ಲೀಸ್ ಕೂಲ್. ಏನ್ ಮಾಡೋದು ಅರ್ಥನೇ ಆಗ್ತಿಲ್ಲ. ವಾಚ್ ಕಟ್ಟಿಲ್ದಿರೋ ವಾಚ್ಮ್ಯಾನ್, ದಯವಿಟ್ಟು ಅಡ್ರೆಸ್ ಕೊಡಿ. ಕೈನಾ ಕೆಲ್ಸಗಳು ಹೋಗ್ಬಿಡುತ್ತೆ ನಮ್ಗೆ. ಅಲ್ಲ, ಹೋಲ್ಡ್ ದಿಸ್, ದಯವಿಟ್ಟು ಹೆಲ್ಪ್ ಮಾಡಿ. ಡೂಪ್ಲಿಕೇಟ್ ರ್ಯಾಡೋ ವಾಚ್ ತಗೊಳ್ಳಿ. ಇಂಪಾರ್ಟೆಂಟಾ? ವೆರಿ ಇಂಪಾರ್ಟೆಂಟ್. ಸತ್ಯ, ಹುಡುಗಿ ರಿಜಿಸ್ಟರ್ ಬುಕ್ ತಗೊಂಬನ್ನಿ. ರಿಜಿಸ್ಟರ್ ನಮ್ ತಲೆಯಲ್ಲಿದೆ.
ವೆರಿ ಕೋಆಪರೇಟಿವ್ ಮ್ಯಾನ್. ಹೌದಾ ಅಫೋರ್ಡ್ ವೇದ ಅಂತ ಕರ್ನೂಲ್ ಹುಡುಗಿ. ಕರ್ನೂಲ? ಇವರಪ್ಪ ರಂಗಾರೆಡ್ಡಿ ಕರ್ನೂಲಲ್ಲಿ ಯಾರು ಕೇಳಿದ್ರು ಹೇಳ್ತಾರಂತೆ. అన్న 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 నేను కావాలని చేయలేదన్నా, నాకేమీ తెలియదన్నా, నేను కాలు పట్టుకుంటానన్నా, చేయి మొక్తానన్నా అన్న, నన్ను అన్న అన్న నేను దండ పడతానన్నా, అన్న నేను తప్పు చేయలేదన్నా, నీ కాలు పట్టుకుంటానన్నా, అన్న వదిలేనా అన్న, అన్న నేను చంపోదన్నా అన్న. బాబు బాబు పెద్ద బాబు నన్ను క్షమించు బాబు, నేను కావాలని చేయలేదు బాబు, నన్ను వదిలే బాబు, క్షమించు బాబు, నన్ను చంపకండి, నన్ను చంపొద్దు. నా చెల్లెల మీద చెయ్యాలని ఆలోచన ఎందుకు వచ్చిందిరా? ఏమీ తెలియనట్టు నటిస్తే అమ్మాయి మనసు మార్చాలని చూస్తావా? అయ్యో అయ్యా, నాకు అలాంటి ఉద్దేశమే లేదయ్యా, ఆ రోజు నేను పొరపాటును పట్టుకున్నాను అంతే, నన్ను క్షమించండి అయ్యా. నా చెల్లిని తాకడానికి గాలి కూడా భయపడుతుందిరా, అలాంటిది అందరిలో నా చెల్లి మీద చెయ్యేస్తావరా? ముందు విని లేపేస్తే సరిపోతుంది. అయ్యా చంపదయ్యా. అయ్యా కాపాడి, చంపేస్తారయ్యా. రేయ్, వీణ్ణి చంపితే కొద్ది రోజుల్లోనే అందరూ మర్చిపోతారు. జనానికి మనమేమిటో బాగా గుర్తుండాలంటే వీణ్ణి కాలు చేతులు నరకేయండి. అయ్యా 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 వద్దయ్యా వద్దయ్యా వద్దయ్యా, మీకు దండ పడతాను. అయ్యా 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 అయ్యా. ఎవడైనా సరే మన అమ్మాయిని కన్నెత్తి చూస్తే వస్తేండి. అలాగేనా? మిలాంగ రేయ్ సమరసింహారెడ్డి పూరిదేరా? ಯಾಕೆ ಮಯೂರಪುರಿ ಸಿಗಲ್ವಾ? అది ఇంకా బాగుంటుంది సార్, అది తింటాము. ಯಾಕೆ ಓವರ್ ರಿಯಾಕ್ಷನ್ ಆಯ್ತಲ್ಲ ಇವಂದು? బాగా లవ్వా? ಬಾಗ ಲವ್ ಅಲ್ಲ, ಫುಲ್ ಲವ್, ಸತ್ಯ ಇನ್ ಲವ್. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಮರ್ಯಾದೆನಯ್ಯ, ನನ್ ಕೆಲ್ಸ ಇಷ್ಟು ಸಲೀಸಾಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ, ನಾ ಬಂದಿದ್ಕು ಸಾರ್ಥಕ ಆಯ್ತು. ఇంకా చాలా మర్యాదలు ఉన్నాయి పదా. వీడేనా వాడు? వీడే. Hey!
హలో అన్న పారిపోయాడన్న వాడు. చెత్త నా కొడకల్లారా, 30 మంది కలిపి ఒక్కడిని చంపలేకపోయారా? మీరేం చేస్తారో నాకు తెలియదు. ఈ మ్యాటర్ ఇంటి దాకా రావడానికి వీల్లేదు. వాడక్కడే చావాలి, లేకపోతే మీరు చేస్తారు. వాడెక్కడే ఉన్న వెతికి చంపేసి వస్తానన్నా. ఇదేంట్రా అన్న వాడిని చంపే రమ్మంటున్నారు. మనం ఇచ్చిన దెబ్బకి వాడు మళ్ళీ ఇటు రాడు. నువ్వేం భయపడదు. నిజమంటావా? పదా పదా. ಓಕೆ ಚಲೋ ಬಾಯ್. ಹಾಯ್ ಅತ್ತಿಗೆ. ಹಾಯ್. ಇವತ್ತೇನು ಸ್ಪೆಷಲ್? ನಿನ್ಗೇನ್ ಬೇಕು? ನನಗೆ ನಿಮ್ಮೂರ್ ಕಡೆ ಮಂಡಕ್ಕಿ ಮಿರ್ಚಿ ಬೇಕು. ಅಷ್ಟೇ ತಾನೇ? 5 ನಿಮಿಷ ಫಟಾಫಟ್ ಅಂತ ಮಾಡ್ಬಿಡ್ತೀನಿ. ಯಾರದೇ ಫೋನು? ಗರ್ಲ್ ಫ್ರೆಂಡಾ ಬಾಯ್ ಫ್ರೆಂಡಾ? ಕಾಲೇಜಲ್ಲಿ ಏನಾದ್ರೂ ಲವ್ವಾ? ಇಲ್ಲಪ್ಪ, ನನಗೇನೋ ಲವ್ ಮಾಡ್ಬೇಕು ಅಂತ ಅನಿಸ್ಲೇ ಇಲ್ಲ. ಕಾಲೇಜ್ಗೆ ಹೋಗೋರೆಲ್ಲ ಲವ್ ಮಾಡ್ಬೇಕು ಅನ್ನೋ ರೂಲ್ಸ್ ಇದೆಯಾ? ಅದು ಅಲ್ದೆ ಲವ್ ಮಾಡೋದು, ಮನೆಯವರು ಅಪ್ಪೋಸ್ ಆಗೋದು, ಆ ಪ್ರಾಬ್ಲಮ್ಸ್ ಎಲ್ಲ ಯಾಕೆ? ಅಯ್ಯೋ, ನೀನಿನ್ನು ಯಾವ ಕಾಲದಲ್ಲಿ ಇದೆಯಾ? ಎಲ್ಲ ವಿಷಯದಲ್ಲೂ ಹಾಗಾಗೋದಿಲ್ಲ. ಈಗ ನನ್ ವಿಷಯನೇ ತಗೋ. ನಿಮ್ಮ ಅಣ್ಣ ಯಾವ್ದೋ ಕೆಲ್ಸದ ಮೇಲೆ ನಮ್ ತಂದೆ ನೋಡೋದಕ್ಕೆ ಬಳ್ಳಾರಿಗೆ ಬಂದಿದ್ರು. ಮಂಡಕ್ಕಿ ಮಿರ್ಚಿ ಓಪನ್ ದೋಸೆ ಕೊಟ್ರೆ ನನ್ನ ಹಾರ್ಟನ್ನೇ ಕ್ಲೋಸ್ ಮಾಡ್ಕೊಂಡ್ರು. ಆಮೇಲೆ ದೊಡ್ಡವರೆಲ್ಲ ಸೇರಿ ಮದ್ವೆ ಮಾಡಿದ್ರು. ಹಾಗೆ ನಿಂದು ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳೋ, ನಾನೇ ನಿಂತು ನಿನ್ ಮದ್ವೆ ಮಾಡಿಸ್ತೀನಿ. ಆ ತರ ಲವ್ ಮಾಡಿದ್ರೆ ಡೈರೆಕ್ಟ್ ಆಗಿ ರಂಗಾರೆಡ್ಡಿ ಮುಂದೆ ನಿಲ್ಸಿ ಇವನೇ నేను ಅಳಿಯ ಅಂತಿದ್ದೆ. వేద ఎవరిని ప్రేమించకపోతే ఆ బెంగళూరు నుంచి వచ్చినోడు ఎవడు, ఎందుకు వచ్చాడు? వీడేంటి ఈడి దాకా వచ్చిండు? పెద్ద ఆయనకు తెలిసిందనుకో మనం వేసేస్తాడు. ఈసారి ఇన్ని గేట్ అని వేసేస్తాం. పద ನೋಡಿ, ನಾನು ನಿಮ್ ಜೊತೆ ಜಗಳಾಡಕ್ ಬಂದಿಲ್ಲ. ನನ್ ಮಾತು ఏంట్రా నువ్వు చెప్పేది? ಮಾತು ಕೇಳ್ರು ಅಂದ್ರೆ ಕೈ ಮಾಡಕ್ ಬರ್ತೀರ.
ఏంట్రా అది రేయ్ ఎవడ్రా నువ్వు ಸರ್ ಅದು ವೇದ ಅವ್ರನ್ನ వేదనా ಹೌದು అమ్మా వేద ఏంటి నాన్న చూడమ్మా అతను నీకు తెలుసా ಆಹಾ ಹಾಯ್ ఎవరు ನಾನು ಸತ್ಯ సత్యనా ಸತ್ಯ తెలీదు నాన్న ಅರೆ ನಾನ್ ಗೊತ್ತಿಲ್ವಾ ಸತ್ಯ లేదు నాన్న నాకు పరిచయం లేదు ಯಾರು ನೀನು ಅರೆ ಐ ಆಮ್ ಸ್ಟೂಪಿಡ್ ಸತ್ಯ ಸತ್ಯ ಎಂತ ಕೆಲಸ ಮಾಡ್ಬಿಟ್ಟಿಯೋ ಐ ಆಮ್ ಸಾರಿ ಅದು ನಾನು Hey. ಮಂತ್ರ తెలియదని చెప్పింది కదా అవుట్. ಪ್ಲೀಸ್ ಒಂದ್ ನಿಮಿಷ ವೆಯ್ಟ್ ಮಾಡಿ అమ్మాయి తెలియదని చెప్తుంది కదా వెళ్ళిపో ನೋಡಿ Hey. ನನ್ ಮಾತ್ ಕೇಳಿ ಪದ. ನಾನು ಯಾರಂತ ಅವ್ರು ಕರೆಕ್ಟ್ ఏయ్, వీడేడో మెంటల్ లాగున్నాడు పంపించేయండి అవతల పోరా. ಪ್ಲೀಸ್ తెలియదని చెప్పిన దానికి డిస్కషన్ ఏంట్రా? అవుట్. ಮಾತಾಡಕ್ಕೆ ಅವಕಾಶ ಮಾಡ್ಕೊಡಿ ఏయ్, ಪ್ಲೀಸ್ తలుపేంట్రా? ನೋಡಿ ನನ್ ಮಾತು ಹೊರ. ನಿನದೇ ಹೆಸರು ನನ್ನ ಉಸಿರು ಉಸಿರಲ್ಲಿದೆ ನನ್ನ ಉಸಿರು ನಿನಗಿನ್ನು ಕೇಳದೆ ఎవడు వాడు? ఆడికి నీకేంటి సంబంధం? నాకేం తెలుసు నా లైఫ్ లో ఈ రోజే ఫస్ట్ టైం చూసాను వాడికి నీ పేరు ఎలా తెలుసు? అదే నాకు అర్థం కావట్లేదు వాడేదో చెప్పకి ట్రై చేస్తుంటే నువ్వు ఏయ్ నాన్న, తన ఫోటో ఆడి దగ్గర ఎందుకుంది? నా ఫోటో ఆశ్చర్యంగా ఉంది నువ్వు మాకు భయపడి విషయం దాస్తున్నావు కదా? ఆ? అన్నయ్య ఏం మాట్లాడుతున్నావు నేను లవ్ చేస్తుంటే నాన్న అమెరికా అబ్బాయి గురించి నాకు చెప్పినప్పుడే వద్దు అని చెప్పేదాన్ని ఏంటి డ్రామాలు ఆడుతున్నావా? మీ నోరు మూయండ్రా ఎవడో ఏదో వాగితే దాన్ని పెట్టుకుని ఊరికే రెచ్చిపోతారు ఎందుకు నా కూతురు అలాంటిది కాదు నాకు చెప్పకుండా ఏది దాచదు సరే, దీనికి వాడికి సంబంధం లేకపోతే వాడిని చంపేస్తాం. అది తప్ప ఇంకేం తెలుసు మీకు చంపుతా వెళ్ళండి ఆఖరికి ఒకరోజు నన్ను చంపండి హ, ప్రాణం విలువ మీకేం తెలుసు వాడెవడో పొరపాటు పడి వచ్చాడనుకుంటున్నాను వాడిపైన ఆశ పెట్టుకున్న వాళ్ళ అమ్మ నాన్న ఏం కావాలి ఆ నొప్పి మీకేం తెలుసు అమ్మని పోగొట్టుకున్న ఆ బాధ నాకే తెలుసు అమ్మా వేద ఇంకేంటన్నా నాకు తెలియదంటున్నాను మీరు నమ్మతా లేదు అది కాదు రేయ్, రేయ్, ఆపండ్రా అమ్మా నీ సంగతి నాకు తెలుసమ్మా అలాంటిది ఏమి జరుగుండదు రేయ్, ఏం అది ఈ కాదు. విషయం ఇంతటితో మర్చిపోండి నాన్న పద పో మీరు చేసింది నాకు నచ్చలేదు నాన్న. రే మీకేమన్నా బుద్ధి ఉందా ఇలాంటి విషయాలు ఇంటి దాకా తీసుకొస్తారా పైగా పంచాయతీ పెట్టి ఊరంతా తెలిసినట్లు చేయాలా మీరు కూడా ఏంటి నన్ను అలా మాట్లాడతారు? చూడండిరా వేదకు తెలిసేలాగా ఏది జరగకూడదు అది చాలా బాధపడుతుంది దాని సుఖమే కదా మనకు ముఖ్యం రే నర్సే అన్న నువ్వు అమ్మాయిని జాగ్రత్తగా చూసుకో ఎందుకైనా మంచిదే వాడి మీద ఒక కన్నేసి ఉంచు అలాగే పదరా ಅಲ್ಲ ಅತ್ತಿಗೆ ಯಾವನೋ ಬಂದು ಏನೋ ಹೇಳ್ತಾ ಅಂತ ಇವರು ನನ್ ಮೇಲೆ ಅನುಮಾನ ಪಡ್ತಾರಲ್ಲ ನನ್ ಪ್ರತಿ ವಿಷಯನೂ ನಿಮ್ ಹತ್ರ ಹೇಳಿದ್ದೀನಿ ನನ್ ಗುಣ ನಿಮ್ಗೆ ಗೊತ್ತಲ್ವಾ ಅತ್ತಿಗೆ ಮತ್ತೆ ನಿನ್ ಫೋಟೋ ಹೆಸರು ಇವೆಲ್ಲ ಅವನ್ಗೆ ಹೇಗೆ ಗೊತ್ತಾಯ್ತು? ಅದೇ ಗೊತ್ತಾಗ್ತಾನೆ ಇಲ್ಲ ನಂಗೆ ಜ್ಞಾಪಿಸ್ಕೋ ಎಲ್ಲಾದ್ರೂ ಪರಿಚಯ ಆಗಿತ್ತಾ ಅಂತ. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ ಅವನ್ನ ನಾನು ಯಾವತ್ತೂ ನೋಡೇ ಇಲ್ಲ ಯಾರವನು ಆ ಹುಡುಗಿ ಹತ್ರ ಸರಿಯಾಗಿ ಮಾತಾಡಕ್ ಬಿಟ್ಟಿದ್ರೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು. ಹಾ ಓ ಏನ್ ಗಣೇಶ ಹಾಗೆ ನೋಡ್ತಾ ಇದೀಯಾ? ನನ್ನ ಪರಿಸ್ಥಿತಿ ನೋಡಿ ನಗಾಡ್ತಿದ್ಯಾ? ಏನ್ ಮಾಡ್ತೀಯಪ್ಪ? ಊರೋ ಸಾಹಸ ಬೇಡ ಅಂತ ಇಲ್ಲಿಗೆ ಬಂದು ನೆಮ್ಮದಿಯಾಗಿ ಸೆಟ್ಲ್ ಆಗ್ಬಿಟ್ಟಿದ್ಯಾ? ಹೇಳಿ ಕೇಳಿ ನೀ ಬ್ರಹ್ಮಚಾರಿ. ನೀನು ಒಂದು ಹುಡುಗಿನ ಪ್ರೀತಿಸಿದ್ರೆ ಆ ಪ್ರೀತಿ ಕಷ್ಟ ಏನಂತ ನಿನಗೂ ಗೊತ್ತಾಗ್ತಿತ್ತು. ಅಬ್ಬಾ ಈ ಕಲ್ಲು ಬೇರೆ. ಏನು ತಪ್ಪಡ್ದ ನಾನು ದುಡುಕ್ಬಿಟ್ಟೆ ಅಷ್ಟೇ. ಏಕ್ದಮ್ ಒಂದು ಹುಡುಗಿ ಹತ್ರ ಹೋಗಿ ಐ ಲವ್ ಯು ಅಂದ್ರೆ ಆ ಹುಡುಗಿ ತಬೀಬಾಗ್ತಾ ಇರ್ತಾಳ? ಒಂದು ವೇಳೆ
ನಿನಗ್ ಪರಿಚಯ ಇಲ್ದಿರೋ ಹುಡುಗಿ ಬಂದು ನಿನ್ನ ಹತ್ರ ಐ ಲವ್ ಯು ಅಂದಿದ್ರೆ ನಿನಗೆ ಹೆಂಗಾಗ್ತಿತ್ತು ಅಲ್ಲ? ಆ ಹುಡುಗಿ ಹೇಳಿದ್ರಲ್ಲಿ ತಪ್ಪೇನಿಲ್ಲ, ತಪ್ಪೆಲ್ಲ ನಂದೆ. ಏನ್ ಮಾಡ್ಲಿ ಗಣೇಶ, ನನ್ ಮೈ ಮನ್ಸಲ್ಲೆಲ್ಲ ಆ ಹುಡುಗಿನೇ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಏನೋ ಅಂದೆ? ಮೊದಲು ನಾನು ಯಾರು ಏನು ನನ್ ಗುಣ ನಡತೆ ಎಲ್ಲ ಅವಳು ತಿಳಿಸ್ಬಿಡ್ಬೇಕಾ? ಆಮೇಲೆ ಪ್ರೀತಿ ಹುಟ್ಟೋದಾ? ಹುಡುಗಿ ನೋಡಿದ ತಕ್ಷಣ ಲವ್ ಮಾಡೋ ಆಗಿದ್ದಿದ್ರೆ ಈ ಪ್ರಪಂಚದಲ್ಲಿ ಪ್ರೀತಿಗೋಸ್ಕರ ರಕ್ತಪಾತನೇ ಆಗ್ತಿರ್ಲಿಲ್ಲ. ಒಂದು ಹುಡುಗ ಹುಡುಗಿ ಎದ್ರ ಬದ್ರ ನೋಡೆ ಲವ್ ಪಡ್ಕೊಳ್ಳೋ ಅಷ್ಟರಲ್ಲಿ ಜೀವ ಇದ್ದಂಗೆ 2 ಜನ ಪಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಂತ ನೀ ಹೇಳ್ತಾ ಇದ್ಯಾ? ಓಕೆ, ನಾನೇನೋ ಅವಳನ್ನ ನೋಡ್ದೆ, ನನ್ನಷ್ಟಕ್ಕೆ ನಾ ಲವ್ ಮಾಡ್ಬಿಟ್ಟೆ. ಅವಳು ಯಾವತ್ತಾದ್ರೂ ನಾನು ನೋಡಿದ್ದಾಳ, ಮಾತಾಡ್ಸಿದ್ದಾಳ? ಇಲ್ಲ. ಇಲ್ಲ ಅಂದ್ಮೇಲೆ ನಾನೇನ್ ಮಾಡ್ಬೇಕು? ಅವಳ ಮನ್ಸನ್ನ ಗೆಲ್ಬೇಕು. ನನ್ನ ಪ್ರೀತಿ ಆಳ ಎಷ್ಟಿದೆ ಅಂತ ಅವಳಿಗೆ ತಿಳಿಸ್ಬೇಕು. ಪರಿಚಯ ಇಲ್ದೇ ಇದ್ರೂ ನಾನು ಯಾಕೆ ಅವಳನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದೀನಿ ಅಂತ ಅವಳಿಗೆ ಅರ್ಥ ಮಾಡಿಸ್ಬೇಕು. ಅವಳ ಮನ್ಸನ್ನ ಗೆಲ್ತೀನಿ, ಗೆದ್ದೇ ಗೆಲ್ತೀನಿ. 8 8 64. ಗುಡ್. ನೀನು 100/100? 0. ಇವಳು ಎಷ್ಟೇ ಓದಿದ್ರು ಇವಳ ಮೈಂಡ್ 0. ಏ ಬಳ್ಳಾರಿ, ನಿಂದು ಜಾಸ್ತಿ ಆಯ್ತು. ನಿನ್ನೆ ಕೊಟ್ಟಿರೋ ಲೆಕ್ಕ ತೆಗಿ. ಹಾಯಾಗಿ ಆಟ ಆಡೋ ಟೈಮಲ್ಲಿ ಇವಳು ಟ್ಯೂಷನ್ ಬೇರೆ. ನಾಳೆ ನಾನು ಊರಿಗೆ ಹೋಗ್ಬಿಡ್ತೀನಿ. ಸರಿ, ಅದನ್ನ ಕೊಡು. ನಾನು ಕೊಡಲ್ಲ. ಏಯ್, ಏನದು? ಅದು ಅದು ಆಂಟಿ ಕೊಡು ಅಂದ್ರೆ ನೋಡು. ಏಯ್, ಏನದು? ಕೊಟ್ಬಿಡು. ಎಲ್ ಸಿಕ್ತು? ಗೇಟ್ ಹತ್ರ. ಎಲ್ರೂ ದೇವ್ರ ದರ್ಶನ ಆದ್ಮೇಲೆ ದಾನ ಮಾಡ್ತಾರೆ. ನಿಂದೇನ್ ಉಲ್ಟಾ ಕೇಸು? ನಮ್ ಕೈಲಾಗೋದನ್ನ ಮೊದ್ಲೇ ದಾನ ಮಾಡಿ ದೇವ್ರ ಹತ್ರ ಹೋಗಿ ಬೇಡ್ಕೊಂಡ್ರೆ ಕೈ ತುಂಬಾ ಕೊಡ್ತಾನೆ. ನಾನು ಸತ್ಯ. ನೋಡಿ, 1 ನಿಮಿಷ. ನಾನು ನಿಮ್ ಜೊತೆ ಶಾಂತಾಕಾರಂ ಭುಜಗಶಯನಂ ಅವಭಯಹರಂ ಸರ್ವಲೋಕೈಕನಾಥಂ ಪೂರ್ಣಂದಸಾದೇ ಮಧುವ್ಯೋಸಾನಿದೇ ಕದಾ ಬ್ರಹ್ಮಣಮುಪಾರದೆ ಮಂಗಾಸ್ಮಿ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ. ದಿವ್ಯ ಕರ್ಪೂರ ಮಂಗಳಾನಂದ ನೀರಾಜನ ದೀಪಂ ದರ್ಶಯಾಮಿ. ಹಲೋ, ಪ್ಲೀಸ್.
ನನಗೊಂದು 5 ನಿಮಿಷ ಟೈಮ್ ಕೊಡಿ. ನಾನು ನಿಮ್ ಜೊತೆ ಏನು ಮಾತಾಡ್ಬೇಕು. ನಿನಗೆ ಅವತ್ತೇ ಹೇಳಿದೀನಿ ನೀನು ಯಾರೋ ಗೊತ್ತಿಲ್ಲ ಅಂತ. ಯಾಕೆ ಹಿಂದೆ ಸುತ್ತೀಯ? ವೇದನ ಅದನ್ನ ಹೇಳಕ್ಕೆ ನೋಡಿ ನಿಮ್ಗೆ- ಇಲ್ಲಿನ ವಿಷಯ ನಿಮಗೆ ಗೊತ್ತಿಲ್ಲ. ದಯವಿಟ್ಟು ಹೊರಟೋಗಿ. ಅರೆ ನೀವು ಕನ್ನಡ ಮಾತಾಡ್ತಿದ್ದೀರಾ? ನಿನಗೇನು ಹುಚ್ಚ? ಹೌದು, ಪ್ರೀತಿಸೋರ್ಲ ಹುಚ್ಚರೆ. ಅದ್ರಲ್ಲೂ ಈ ಸತ್ಯ ಇದನ್ನಲ್ಲ, ಡಬಲ್ ಹುಚ್ಚ. ಅವನು ಹಾಫ್ ಮೆಂಟಲ್, ನೀವು ಹಾಗೆ ಆಡ್ತಿರಲ್ಲ. ಬನ್ನಿ ಹೋಗೋಣ. ಬೆಳ್ಳಂಡಿ ಬನ್ನಿ ಅತ್ತಿಗೆ. ಏನ್ ಮಾಡೋದು, ಮಾತಾಡಕ್ಕೆ ಅವಕಾಶ. ಸತ್ಯ, ಕ್ಯಾ ದಿಮಾಗ್ ಖರಾಬ್ ಕ್ಯಾ ತುಜೆ? ನೀನ್ ಬಂದಿರೋ ಕೆಲಸ ಏನು, ನೀನ್ ಮಾಡ್ತಿರೋ ಕೆಲಸ ಏನು? ಫಸ್ಟ್ ಹೊರಟೋಗು. ಯಾಕೆ? ನಿಂಗೆ ರಂಗಾರೆಡ್ಡಿ ಬಗ್ಗೆ ಇನ್ನೂ ಗೊತ್ತಿಲ್ಲ. ರಂಗಾರೆಡ್ಡಿ ಕಣ್ಣು ಮುಚ್ಚಿದ್ರೆ ಒಂದ್ ಅರ್ಥ ಐತೆ, ಕಣ್ಣು ತೆಗೆದ್ರೆ ಒಂದ್ ಅರ್ಥ ಐತೆ. ಅಲ್ಲಿ ಬಾಯ್, ಈ ಸತ್ಯನ್ ಪ್ರೀತಿಗಿರೋದು ಒಂದೇ ಅರ್ಥ. ಅವಳು ನನ್ಗೆ ಇಷ್ಟ ಇಲ್ಲ, ನೀನ್ ಯಾರು ಅಂತ ಗೊತ್ತೇ ಇಲ್ಲ ಅಂದ್ಮೇಲೆ ಇನ್ನೇನೈತೆ? ನನ್ ಗೊತ್ತಿಲ್ಲ ಅಂತ ಹೇಳಿದ್ ನಿಜ, ಆದ್ರೆ ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿಲ್ವಲ್ಲ. ಅರೆ ಕೈಸೆ ಸಮझाइसे? ಅಲ್ಲ, ನೀನು ಕರ್ನಾಟಕದಲ್ಲಿ ಬರೀ ಮಚ್ಚು ಲಾಂಗು ನೋಡಿದ್ಯಾ, ಕರ್ನೂಲ್ ಬಾಂಬ್ ನೋಡಿಲ್ಲ. ನಿನ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಬಾ ನೋಡಿ, ನೋಡು, ಇವನ್ ಯಾರು ಅಂತ ಗೊತ್ತಾ ನಿನ್ಗೆ? ಇವನು ಒಬ್ಬ ಅಮಾಯಕ, ಹಾಲ್ಗೂ ನೀರ್ಗೂ ವ್ಯತ್ಯಾಸನೇ ಗೊತ್ತಿಲ್ಲವನು. ರಾತ್ರಿ ಹಗ್ಲು ರಂಗಾರೆಡ್ಡಿ ಸೇವೆನೇ ದೇವ್ರ ಸೇವೆ ಅಂತಿದ್ದ. ಅಂಥವನು ಒಂದ್ ಹಬ್ಬದ ದಿವಸ ವೇದಾಳ ಅಂದನ ಹೊಗಳಿದ್ದಕ್ಕೆ ರಂಗಾರೆಡ್ಡಿಗೆ ಅನುಮಾನ ಬಂತು. ಜಾತ್ರೆಯಲ್ಲಿ ಮಕ್ಕಳು ಮಾಡಿದ ತಪ್ಪಿಗೆ ಇವನ್ ಕೈಲಿದ್ದ ಜ್ಯೂಸ್ ಕೈ ಜಾರಿ ಅಕಸ್ಮಾತ್ ಅವಳ ಮೇಲೆ ಬಿತ್ತು. ಅವಳನ್ನ ಮುಟ್ಟೋದಿಕ್ಕೆ ಹಂಗೆ ನಾಟಕ ಆಡ್ದ ಅಂತ ರಂಗಾರೆಡ್ಡಿ ಅವನ್ ಕೈ ಕಾಲನ್ನ ಕತ್ತರಿಸಿ ಹಾಕ್ಬಿಟ್ಟ. ಅವಳ ಅಂದಾನ ಹೊಗಳಿದ್ದಕ್ಕೆ ಅವನಿಗೆ ಆಗತಿ. ಇನ್ನು ನೀನು ಪ್ರೀತಿಸ್ತಾ ಇದೀಯ ಅಂತ ಗೊತ್ತಾದ್ರೆ ನೀನನ್ನು ಸುಮ್ಮನೆ ಬಿಟ್ಬಿಡ್ತಾರ? ನನ್ ಮಗನ್ ಮೈನಾಗೆ ನಿನ್ ರಕ್ತ ಹರಿತಾ ಇತ್ತು. ನೀನ್ ಬೇರೆ ಅಲ್ಲ, ನನ್ ಮಗ ಬೇರೆ ಅಲ್ಲ. ಟ್ರೈನ್ ಹತ್ತಿ ಇಲ್ಲಿಂದ ಹೊರಟೋಗು. ಥ್ಯಾಂಕ್ ಯು ಅಲಿಬಾಯ್, ನನಗೆ ಅರ್ಥ ಆಗುತ್ತೆ. ಆದ್ರೆ ನಾನು ವಾಪಸ್ ಹೋಗಲ್ಲ. ನಮ್ಮ ಅಪ್ಪಾಜಿ ಏನು ಹೇಳ್ತಿದ್ರು ಗೊತ್ತಾ? ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೊರಟ್ರೆ 20 ಸಲ ಯೋಚನೆ ಮಾಡು, ಅದು ನಿನ್ನಿಂದ ಸಾಧ್ಯ ಆಗುತ್ತೋ ಇಲ್ವೋ ಅಂತ. ಆಗುತ್ತೆ ಅಂತ ಕನ್ಫರ್ಮ್ ಆದ್ಮೇಲೆ ಹೆಜ್ಜೆ ಇಡು. ಹೆಜ್ಜೆ ಇಟ್ಮೇಲೆ ನಿನ್ ಗುರಿ ಮುಟ್ಟೋವರೆಗೂ ಕಷ್ಟನೇ ಇರ್ಲಿ, ದುಃಖನೇ ಬರ್ಲಿ, ಹೋರಾಡಿ ಸಾಧಿಸು. ಆದ್ರೆ ಸಾಧಿಸಕ್ಕಾಗ್ಲಿಲ್ಲ ಅಂತ ಮಾತ್ರ ವಾಪಸ್ ಬರ್ಬೇಡ. ಏನ್ ಮಾಡ್ಲಿ, ಈ ಸತ್ಯ ಲವಲ್ ಬಿದ್ಬಿಟ್ಟಿದ್ದಾನೆ. ಈ ಸತ್ಯ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು, ಹಿಂದಕ್ಕೆ ಹೆಜ್ಜೆ ಇಡೋ ಮಾತೇ ಇಲ್ಲ. ಯಾ ಅಲ್ಲ. ನೋಡ್ವೇದ, ಬಿಸಿಲು ಮಳೆ ಇಲ್ಲದೆ ಕಾಮನ ಬಿಲ್ ಬರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಂಗೆ ಪರಿಚಯ ಇದ್ದು ಇಲ್ಲ ಅಂತ ನಾಟಕ ಆಡ್ತಾ ಇದೀನಾ? ನಾನು ಹಾಗಲ್ಲ ವೇದ ಹೇಳ್ತಾ ಇರೋದು. ಪ್ರೀತಿ ಗೊತ್ತಿಲ್ದೇನೆ ಹುಟ್ಬಿಡುತ್ತೆ. ಅದು ಹುಟ್ಟಿದ್ಮೇಲೆ ಅದಕ್ಕೆ ಸಾವು ಅನ್ನೋದೇ ಇಲ್ಲ. ಯಾರು, ಯಾಕೆ, ಹೇಗೆ, ಏನು ಅಂತ ಅದ್ ಕೇಳೋದಿಲ್ಲ. ಈಗ ಆ ಹುಡುಗನಿಗೆ ಪ್ರೀತಿ ಹುಟ್ಟಿರ್ಬೇಕು. ಅವನಿಗೆ ಪ್ರೀತಿ ಹುಟ್ಟಿದ್ರೆ ನಾನೇನ್ ಮಾಡ್ಲಿ? ನಾನ್ ಪ್ರೀತಿಸೋಕ್ಕಾಗುತ್ತಾ? ನಾನು ನಿನ್ನನ್ ಪ್ರೀತಿಸು ಅಂತ ಹೇಳ್ತಾ ಇಲ್ಲ. ಆದ್ರೆ ನಿನಗ್ ಗೊತ್ತಿಲ್ದಿರೋ ಹಾಗೆ ನಿನ್ನಲ್ಲೇ ಕೆಲವು ಬದಲಾವಣೆಗಳಾಗ್ತಾ ಇದೆ. ನೆನ್ನೆ ನಿನ್ ಮೌತ್ ಆರ್ಗನ್ ಅಲ್ಲಿ ನುಡ್ಸಿದ್ರಾಗ, ಆ ಹುಡುಗ ನುಡ್ಸಿದ್ರಾಗ ಎರಡೂ ಒಂದೇ ಆಗಿತ್ತು. ಆಮೇಲೆ ಅದೇ ರಾಗನ ಅವನ್ ವಿಸಿಲ್ ಹಾಕಿದಾಗ ನಿನ್ ಮುಖದಲ್ಲಿ ನಿನಗೆ ಗೊತ್ತಿಲ್ದಿರೋ ಹಾಗೆ ಏನೋ ಆಶ್ಚರ್ಯ, ಏನೋ ಬದಲಾವಣೆ ಎದ್ದು ಕಾಣ್ತಾ ಇತ್ತು. ಅಯ್ಯೋ ಅತ್ತಿಗೆ, ಅದು ಎಲ್ಲೋ ತುಂಬಾ ಸಲ ಕೇಳಿದ ನೆನಪು. ಅದು ಮನ್ಸಲ್ಲಿ ಅಚ್ಚೆ ಹಾಗೆ ಉಳಿದಿದೆ. ಅದನ್ನೇ ನಾನು ಹೇಳ್ತಾ ಇರೋದು. ಎಲ್ಲೋ ಕೇಳಿದ್ರಾಗ ನಿನ್ ಮರೆಯೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅದು ನಿನ್ ಹೃದಯನ ಗೆದ್ದಿದೆ ಅಂತ ಅರ್ಥ. ಅವತ್ತ ಆ ಹುಡುಗನ್ಗೆ ಅಷ್ಟೆಲ್ಲ ಬಿದ್ದು ರಕ್ತ ಬರ್ತಾ ಇದ್ರು ನಿನ್ನ ನೋಡಿದ ಕೂಡ್ಲೆ ಏನೂ ಆಗೇ ಇಲ್ವೇನೋ ಅನ್ನೋ ತರ ನಗ್ನಗ್ತಾ ನಿನ್ನ ನೋಡ್ತಾ ಇದ್ದ. ಅವನ್ ಕಣ್ಣಲ್ಲಿ ನಿನ್ನನ್ ಪ್ರೀತಿಸ್ಬೇಕು ಅನ್ನೋದ್ ಬಿಟ್ರೆ ಬೇರೆ ಏನೂ ಕಾಣಿಸ್ತಾ ಇರ್ಲಿಲ್ಲ. ಅಷ್ಟು ಕಟುವಾಗಿ ಇಲ್ಲಿಂದ ಹೊರಟೋಗು ಅಂತ ಹೇಳಿದ್ಮೇಲೂ ಅವನು ಹಠ ಹಿಡಿದು ಇಲ್ಲೇ ಕೂತಿದ್ದಾನೆ ಅಂತ ಹೇಳಿದ್ರೆ ಮುಂದೆ ಏನಾಗುತ್ತೋ ಅಂತ ನನಗ್ ಭಯ ಆಗ್ತಿದೆ. ಅರೆ ಬೇಟ, ನಿಧಾನ ನಿಧಾನ. ಏನ್ ಯೋಚನೆ ಮಾಡ್ತಿದೀಯಾ? ನಿಮ್ಮ ಅಪ್ಪ ಅಮ್ಮ ಜ್ಞಾಪಕಕ್ಕೆ ಬಂದ್ರ? ಅಪ್ಪ ಅಮ್ಮ ತಮ್ಮ ಮಗನ ಮೇಲೆ ಕೋಟಿ ಕನಸುಗಳನ್ನ ಇಟ್ಕೊಂಡಿರ್ತಾರೆ.
ಆದ್ರೆ ನೀನು ಅವ್ರನ್ನೆಲ್ಲ ಬಿಟ್ಟು ಈ ಊರಿಗೆ ಬಂದು ಆ ಹುಡುಗಿ ಹಿಂದೆ ಬಿದ್ಬಿಟ್ಟಿದ್ಯಾ. ಅವರು ನಿನ್ನ ನೋಡ್ದೆ, ನಿನ್ನ ಮಾತಾಡಿಸ್ದೆ ಎಷ್ಟು ಕಷ್ಟ ಅನುಭವಿಸ್ತಾ ಇರ್ತಾರೆ, ಎಷ್ಟು ಚಡಪಡಿಸ್ತಾ ಇರ್ತಾರೆ ಗೊತ್ತಾ? ತಗೋ. ಹಲೋ ಅಮ್ಮ, ನಾನ್ ಸತ್ಯ ಮಾತಾಡ್ತಿರೋದು. ಸತ್ಯ ಫೋನ್ ಮಾಡಿದ್ದಾನೆ. ನಮ್ ಸತ್ಯ ಫೋನ್ ಮಾಡಿದ್ದಾನೆ. ಪೂರ್ಣಿ, ಸತ್ಯ ಫೋನ್ ಮಾಡಿದ್ದಾನೆ ಕಣೆ. ಫೋನ್ ಕೊಡಿರಿ. ಸತ್ಯ, ಸತ್ಯ ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ. ಸತ್ಯ, ನನ್ ಭಾವಿ ಸೊಸೆ ನೋಡೋದಕ್ಕೆ ಸಖತ್ತಾಗಿದ್ದಾಳೆ. ಸಿಕ್ಕಿದ್ಲಾ? ಸಿಕ್ಕಿದ್ಲು. ಏನಂತಾಳೆ? ನನ್ ಬಗ್ಗೆ ಹೇಳಿದ್ಯಾ ತಾನೆ? ನಿನ್ ಬಗ್ಗೆ ಎಲ್ರ ಬಗ್ಗೆನೂ ಹೇಳಿದ್ದೀನಿ. ಯಾವಾಗ ಬರ್ತೀಯಪ್ಪ ಸತ್ಯ? ಅಯ್ಯೋ, ಏನಪ್ಪ ನಾವೆಲ್ಲ ನಾಪ್ಕ ಇದೀವಾ? ಜ್ಞಾಪಕ ಇದೆಮ್ಮ ತಾಯಿ. ಹೌದು, ನೀನು ಮನೆಗೆ ಹೋಗಿಲ್ವಾ? ನಮ್ ವಿಷಯ ಬಿಟ್ಟಾಕು. ಏನಾಯ್ತು ನಿನ್ ಲವ್ ಮ್ಯಾಟ್ರು? ಈಸಿ ಅನ್ಕೊಂಡಿದ್ದೆ. ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ನೋ ಪ್ರಾಬ್ಲಮ್. ಅಯ್ಯೋ ಕೊಡಮ್ಮ ಇಲ್ಲಿ. ಹಲೋ ಸತ್ಯ, ಅದನ್ನ ಬಿಟ್ಟು ಹಾಕು. ಕರ್ನೂಲು ಮೊದಲೇ ಭಯಂಕರವಾದ ಜಾಗ. ಅಲ್ಲಿ ನಿನ್ಗೇನು ತೊಂದರೆ ಆಗಿಲ್ಲ ತಾನೆಪ್ಪ? ನಾನಿಲ್ಲಿ ರಾಜನ್ ತರ ಇದ್ದೀನಿ, ನನ್ಗೇನು ಆಗಲ್ಲಪ್ಪ. ಈ ಸತ್ಯ ಇದ್ ಕಡೆ ಕಷ್ಟ ನಷ್ಟ ಎರಡೂ ಇರಲ್ಲ. ಈ ಸತ್ಯನ ಬಗ್ಗೆ ನೀವ್ ಯಾರು ಯೋಚನೆ ಮಾಡಬೇಡಿ. ಹಾಗಲ್ಲ ಕಣೋ, ಮೊದಲೇ ರಾಯಲಸೀಮೆ ಅದು. ಡ್ಯಾಡಿ, ಇದು ಲವ್ ಮ್ಯಾಟರ್ ಅಲ್ವಾ? ಲವ್ ಆಗೋವರೆಗೂ ಸ್ವಲ್ಪ ಲೇಟ್ ಆಗುತ್ತೆ. ಲೇಟ್ ಆದ್ರೂ ಕ್ಲಿಕ್ ಆಗುತ್ತೆ. ಎಲ್ರು ಧೈರ್ಯವಾಗಿರ ಕೇಳಿ. ಫೋನ್ ಇಡ್ತಾ ಇದ್ದೀನಿ, ತುಂಬಾ ಹೊತ್ತಾಯ್ತು. ಗುಡ್ ನೈಟ್, ಲವ್ ಯು ಡ್ಯಾಡ್. ನೀನ್ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ರು ಏನೂ ಆಗಿಲ್ಲ ಅಂತ ನಗ್ತಾ ಇರ್ತೀಯಲ್ಲ, ಗ್ರೇಟ್ ಕಣಯ್ಯ ನೀನು. ನಿಮ್ಮ ಅಪ್ಪ ಅಮ್ಮ ತುಂಬಾ ಪುಣ್ಯ ಮಾಡಿದ್ರು ನಿನ್ನನ್ ಪಡೆಯೋದಿಕ್ಕೆ. ಅಲಿಬಾಯ್, ನಾವೆಷ್ಟೇ ನೋವಲ್ಲಿದ್ರು ಆ ನೋವನ್ನ ಅವ್ರಿಗೆ ಹೇಳಿ ಅವ್ರು ಅದನ್ನ ಅನುಭವಿಸೋದ್ಕಿಂತ ನಾವೇ ಆ ನೋವನ್ನೆಲ್ಲ ಅನುಭವಿಸ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಏನ್ ಹೇಳ್ತೀರಾ? ಹೂವನ್ನಿ. ಸತ್ಯ, ನೀನ್ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ಯಲ್ಲ, ಅವಳ ಮನ್ಸನ್ ಗೆಲ್ತೀಯಾ? ಈ ಸತ್ಯ ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗೀತು. ಗೆದ್ದೆ ಗೆಲ್ತೀನಿ. ये तो सुधरेगा नहीं. ఏంట్రా వీడు ఇంకా ఈడే ఉన్నాడు? వీడు ఆలిబాయ్ కొడుకులా ఉన్నాడు. అవును వాడరా. ఇన్ని వదలకూడదురా, లేపారు. ఎందుకో వీడు చాలా ఖతర్లా కనిపిస్తున్నాడు రా. అబ్బాజాన్, అబ్బాజాన్, ఆ పెద్ద మనుషులు వస్తున్నారు. ఎక్కడ వాడు? ఇక్కడ వాడు మా ఇంట్లో ఉంటే తప్పేంటి? కొన్నాళ్ళు అన్న దగ్గర పని చేసావని ఊరుకుంటే ఏం చేయాలి? ఏంటి ఎక్కువ రెచ్చిపోతున్నావు? ఏంటి రెచ్చిపోవడం? మంచివాడే అతడు. వాడు మంచోడేంట్రా? వానికి సపోర్ట్ చేస్తావా? అసలు వాడు నీవెళ్ళే రెచ్చిపోతున్నాడు రా. ಮುಂದೆ ನಿನಗೆ ಬೇಕಾಗಿರೋದು ನಾನು ನಿನ್ ಜೊತೆ ಬರ್ತೀನಿ. ಅವ್ರಿಗೇನು ಮಾಡಬೇಡ. సత్య సత్య నిన్గిదెలా గొత్తిಲ್ಲ. నాన్ మాట్లాడుತೀನಿ, ಸ್ವಲ್ಪ సుಮ್ಮనిరు. చూడండి, సత్యాన్ని వాళ్ళ ఊరికి పంపించేస్తాను. తిరిగి మళ్ళీ రాడు. నేను మీకు మాటిస్తాను, కావాలంటే అన్నతో నేను మాట్లాడతాను. సత్యన ఇంకా తిరిగి రాడు. వదిలేయండి. ಇದೇನಿದು ಅಲಿಬಾಯ್? ನೀವ್ಯಾಕೆ ಅವ್ರ ಕಾಲ್ ಬೀಳ್ತಾ ಇದ್ದೀರಾ? ನೀವೇನು ಯೋಚನೆ ಮಾಡಬೇಡಿ, ನನಗೇನು ಆಗಲ್ಲ. ಸತ್ಯ ನಡೀರಿ.
ಅವನ್ ಜೀವನ ಎಲ್ಲ ಈಗ ನಿನ್ ಕೈಲಿದೆ ಅಮ್ಮ. ಅವನಿಗೆ ಎಷ್ಟು ಸಲ ಹೇಳಿ ನೀನ್ ಯಾರೋ ಗೊತ್ತಿಲ್ಲ ಇಲ್ಲಿಂದ ಹೊರಟೋಗು ಅಂತ. ಹೌದಮ್ಮ, ನೀನೇನೋ ಇರೋ ಮಾತನ್ನ ಹೇಳಿದೀಯ. ಆದ್ರೆ ಅವನು ನಿನ್ ಮನ್ಸನ್ನ ಗೆದ್ದೇ ಗೆಲ್ತೀನಿ ಅಂತ ಹಠ ಹಿಡಿದಿದ್ದಾನೆ. ನಂಗೆ ಗುರುತು ಪರಿಚಯನೇ ಇಲ್ಲ. 1 ಸಲ 2 ಸಲ ತಡಿಬಹುದು, ಹುಚ್ಚನ್ ತರ ಹಿಂದೆನೆ ಬಂದ್ರೆ. ಹೌದಮ್ಮ, ಅವನು ಒಂಥರ ಹುಚ್ಚಾನೆ. ನಿನ್ ಪ್ರೀತಿ ಪಡಿಬೇಕು ಅಂತ ಹುಚ್ಚು ಸಾಹಸ ಕೇಳ್ದ. ನಾನು ನಾನಾ ರೀತಿ ಹೇಳ್ದೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ನಿನ್ನ ಪ್ರೀತಿಸೋದ್ ಬಿಟ್ಟು ನನ್ಗಿನ್ನೇನು ಗೊತ್ತಿಲ್ಲ ಅಂತಾನೆ ಅವನು. ಅವನಿಗೂ ನನ್ಗೂ ಯಾವ ಜನ್ಮದ ಬಂದಾನೋ ಏನೋ. ಪ್ರಾಣ ಹೋಗ್ತಿದ್ ನನ್ ಮಗನ್ಗೆ ರಕ್ತ ಕೊಟ್ಟು ಜೀವ ಉಳಿಸ್ತಾ ಇವತ್ತು ಅವನ್ ಜೀವನೇ ಹೋಗ್ತಾ ಇದೆ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿನ್ ಕಾಲು ಮುಗಿತೀನಿ, ಆಲಿಬಯ್ಯ. ಹೇಗಾದ್ರೂ ಮಾಡಿ ಅವನ್ ಜೀವ ಉಳಿಸು. ನೋಡಿ, ಇಲ್ಲಿ ವಿಷಯ ನಿಮಗ್ ಗೊತ್ತಿದೆ ತಾನೆ, ನಾನೇನ್ ಮಾಡಕ್ಕಾಗುತ್ತೆ? ಒಂದ್ ಹೆಣ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇದೊಂದ್ಸಾರಿ ನೀನ್ ಅವನ್ ಜೀವ ಉಳಿಸಿದ್ರೆ ನಾನ್ ಹೆಂಗಾದ್ರೂ ಮಾಡಿ ಅವನ್ನ ವಾಪಸ್ ಕಳಿಸ್ತೀನಮ್ಮ. ನಮ್ಮಪ್ಪ ಅಣ್ಣಂದಿರೋ ನನ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ಈ ಪರಿಸ್ಥಿತಿಲಿ ನಾನು ಹೊರಗಡೆ ಹೋದ್ರೆ ಅವರು ನಂಬಿಕೆನ ಕಳ್ಕೋಬೇಕಾಗುತ್ತೆ. ನಂಬಿಕೆ ಕಳ್ಕೊಳ್ಳೋ ಪರಿಸ್ಥಿತಿಗೆ ನಾನ್ ಬಿಡಕ್ಕಿಲ್ಲ. ನೀನ್ ಹೇಳಿದ್ರೆ ಅವಂದು ಪ್ರಾಣ ಉಳಿಯುತ್ತೆ. ಪ್ರಾಣ ಹೋಗೋದು ಇರೋದು ಯಾರ ಕೈಲೂ ಇಲ್ಲ. ಅದು ಅವರವರ ಹಣೆ ಬರಹ. ಅಂದ್ರೆ ಇದೇ ನಿಂದು ಆಖರಿ ನಿರ್ಧಾರಮ್ಮ? ಹೌದು. ನಿಮ್ ಮನೇಲಿ ಜೀವದ ಬೆಲೆ ಗೊತ್ತಿರೋದು ನಿನ್ನೊಬ್ಬಳಿಗೆ ಅನ್ಕೊಂಡಿದ್ದೆ ನಾನು. ಆದ್ರೆ ನಿಂದೂನು ಕಲ್ ಹೃದಯ ಅಂದ್ಮೇಲೆ ನಾನೇನು ಮಾಡಕ್ಕಾಗಲ್ಲ. ಸಾಯ್ಬೇಕು ಅಂತ ಅವನ ಹಣೆಯಲ್ಲಿ ಬರ್ದಿದ್ರೆ खुदा क्या करेगा या अल्लाह तू ही बचाओ. అన్నా బెంగళూరు అనుకోని వీడు చాలా నకరాలు చేస్తున్నాడన్నా. ఇప్పుడు చూపిస్తా కర్నూలు ఏదో బెంగళూరు ఏదో. ನಿಂಗೆ ಅವತ್ತೇ ಹೇಳಿದೀನಿ ನನ್ನ ಕಣ್ಣಿಗೆ ಕಾಣಿಸಬೇಡ ಅಂತ. ನನ್ನ ತಂಗಿ ಹಿಂದೆ ಸುತ್ತಾ ಅವಳ ನೆಂದಿನ ಹಾಳು ಮಾಡ್ತಾ ಇದೀಯಾ. ನನ್ನ ತಂಗಿಗೆ ಮಾತು ಕೊಟ್ಟಿದ್ವಿ ಅಂತ ಮನೆ ಮುಂದೆ ಏನು ಮಾಡದೆ ಬಿಟ್ರೆ ನೀನು ಈ ರೇಂಜಿಗೆ ಬಂದಿದ್ದೀಯಾ? ನೋಡಿ, ನಾನು ನಿಮ್ ತಂಗಿನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆ ಪ್ರೀತಿನ ಪಡೆಯೋಕೋಸ್ಕರ ನಾ ಇಲ್ಲಿ ಏನು ಪ್ರೀತಿ? ಅವತ್ತ ಹೇಳಿಲ್ವ ಅವಳು ನೀನು ಯಾರೋ ಗೊತ್ತಿಲ್ಲ ಅಂತ? ಗೊತ್ತಿಲ್ಲ ಅಂತ ಅವತ್ತು ಹೇಳಿದ್ಲು. ಇವತ್ತು ಅವಳಿಗೆ ನನ್ನ ಪ್ರೀತಿ ಏನಂತ ಅರ್ಥ ಆಗಿದೆ. ಮನಸ್ಸು ಬಿಚ್ಚಾಡಕ್ ಭಯ. ನೀವೇನಾದ್ರೂ ಮಾಡ್ಬಿಡ್ತೀರಾ ಅಂತ. ನಾವಿಬ್ರು ಮಾತಾಡ್ತಾ ಇಲ್ಲ, ಮಧ್ಯದಲ್ಲಿ ನಿಂದೇನಾ? ಎಷ್ಟು ಧೈರ್ಯ ನಿನಗೆ? ಇಡೀ ರಾಯಲಸೀಮನೆ ರಂಗಾರೆಡ್ಡಿ ಹೆಸರು ಕೇಳಿದ್ರೆ ನಿದ್ದೆ ಹೋಗಲ್ಲ. రెడ్డి రెడ్డి కణం చిట్టికి వేస్తే మొత్తం రాయలసీమ వస్తుందిరా. నన్ను పవర్ నినకు ಗೊತ್ತಿಲ್ಲ. ಇದು ನನ್ ಪವರ್. ನೀನ್ ಚಿಟಿಕೆ ಹಾಕಿದ್ರೆ ಕೇವಲ ರಾಯಲಸೀಮಾ ಮಾತ್ರ ಭಯದಿಂದ ನಿನ್ನ ಹಿಂದೆ ಬರುತ್ತೆ. ನಾನು ಪ್ರೀತಿಯಿಂದ ಕಣ್ಣಲ್ಲಿ ಕರೆದ್ರೆ ಸಾಕು, ಇಡೀ ಕರ್ನಾಟಕರ ನನ್ನ ಹಿಂದೆ ಬರುತ್ತೆ. ನಾನು ಒಬ್ಬ ನೋಡೋಕ್ಕೋಸ್ಕರ ನೀ ಈ ಜನನ್ ಕರ್ಕೊಂಬಂದಾಗಲೇ ಗೊತ್ತಾಯ್ತು ಕಣ ನಿನ್ ಪವರ್ ಏನು ಅಂತ. వీడితో మాట్లాడరా, లేపేస్తే అంతా సరిపోతుంది. చూస్తారండి ఏజెంట్ కొడుకునే. ಮನ್ಸಲ್ಲಿ ಒಂದಿಟ್ಕೊಂಡು ಹೊರಗೊಂದು ಯಾಕೆ ತೋರಿಸ್ತೀಯ? ಇದರಲ್ಲಿ ಹೊರಗಡೆ ಒಳಗಡೆ ಏನೂ ಇಲ್ಲ. ಇದು ಮನುಷ್ಯತ್ವ. ಆ ಮನುಷ್ಯತ್ವನೇ ಪ್ರೀತಿ ಅನ್ನೋದು. ನಿಜವಾಗ್ಲೂ ನಂಗೆ ಯಾವ ತರ ಪ್ರೀತಿನೂ ಇಲ್ಲ.
ನನ್ನಿಂದ ಜೀವ ಹೋಗ್ಬಾರ್ದು ಅಂತ ಅಷ್ಟೇ. ಅವನ್ ಜೀವ ಉಳಿಬೇಕು ಅಂತ ಹೇಳಿದ್ರೆ ನೀನೇ ಮನ್ಸ್ ಮಾಡ್ಬೇಕು. ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಆ ಹುಡುಗ ನಿನ್ನನ್ನೇ ಪ್ರೀತಿಸ್ತಾನೆ ಅಂತಂದ್ರೆ ಆ ಹುಡುಗಂದು ನಿಜವಾದ ಪ್ರೀತಿ. ఇక్కడ పడినోడు పైకి రాడు. అదనరా. ನೀನೇ ಹೇಳ್ದಾಗೆ ಅವ್ರವ್ರ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ನಡೆಯುತ್ತೆ. ಆದ್ರೆ ಈಗ ಆ ಹುಡುಗನ್ ಜೀವ ನಮ್ ಕೈಯಲ್ಲಿದೆ. ಅವನ್ ಜೀವ ಹೋಗ್ತಿದೆ ಅಂತ ಗೊತ್ತಿದ್ದು ನಾವು ಅವನ್ನ ಕಾಪಾಡ್ಲಿಲ್ಲ ಅಂತ ಹೇಳಿದ್ರೆ ಮನುಷ್ಯತ್ವ ಇಲ್ದೇ ಇರೋ ಹಾಗಾಗುತ್ತೆ. ಹೇಗ್ ಸಾಧ್ಯ? ಅಣ್ಣಂದ್ರು ಅಲ್ಲೇ ಇದ್ದಾರಲ್ಲ, ಈ ಪರಿಸ್ಥಿತಿಲಿ ಹೇಗೆ? ನಮ್ ಪರಿಸ್ಥಿತಿ ನಾವು ನೋಡ್ಕೊಂಡ್ರೆ ಅಲ್ಲ ಅವನ್ ಪರಿಸ್ಥಿತಿನ ನೋಡೋರು ಯಾರು? ಆಗಿದ್ದಾಗ್ಲಿ ನಡಿ ಹೋಗೋಣ. ఇప్పుడు హ్యాపీగా ఉందా? ఏమే ಪಾಠ ಜಾಸ್ತಿ ಹೇಳ್ಕೊಟ್ಟಿರೋ ಹಾಗಿದೆ. ಹೇಳ್ಕೊಟ್ಟಿದ್ದಾರೆ. ಅನ್ಯಾಯವಾಗಿ ಅಮಾಯಕರ ಜೀವದ ಜೊತೆ ಆಟ ಆಡ್ತಾ ಇದ್ದೀರಾ? ಓ ಅದಕ್ಕ ಏನೀಗ ನಿನ್ನಿಂದ ಅಲಿತಾ ಇದ್ರೆ ಕೈಗೆ ಬಳೆ ತೊಟ್ಕೊಂಡು ಸುಮ್ಮನೆ ಇರ್ಬೇಕಿತ್ತ? ಇಲ್ಲ ಮನೆ ಕರೆದು ಚಿಕನ್ ಮಟನ್ ಊಟ ಹಾಕ್ಬೇಕಿತ್ತ? ನಮ್ಮ ವಂಶದ ಮರ್ಯಾದಾಗೆ ನಾವ್ ಏನ್ ಮಾಡ್ಕೋತಿದ್ದ? ಏಯ್, ಏನ್ ಮಾತಾಡ್ತಾ ಇದೀಯಾ? ಮರ್ಯಾದೆ ಉಳಿಯೋಂತ ಕೆಲ್ಸ ಏನ್ ಮಾಡಿದೀರಾ? ಅದು ಆಗ್ತಾ ಇರೋದು ನಿಮ್ಮಿಂದ. ನಿಮ್ ತಂಗಿ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಾನು ಕರೆಕ್ಟ್ ಇಲ್ವಾ? ತಪ್ಪೆ ಮಾಡ್ತಾ ಇರೋನ ಸಾಯಿಸ್ಬಿಟ್ರಲ್ಲೋ. ಅವನ್ ಹೆತ್ತವರ ಕಣ್ಣೀರಿನ ಶಾಪ ನಿಮ್ಗೆ ತಗುಲುತ್ತೆ. ಏನು ಅವ್ನ್ ಬಂದಾಗಿಂದ ನೋಡ್ತಾ ಇದೀವಿ. ನೀನ್ ನೆಮ್ಮದಿ ಆಗಿದ್ಯಾ? ನೀ ನಗು, ಆ ಸಂತೋಷಂ ಅಂತ ಮೈಮೈಪೈಂದಿ. ಇಷ್ಟಕ್ಕೂ ನಿನ್ಗ ಅವನ್ ಗೊತ್ತಾ? ಪರಿಚಯನೇ ಇಲ್ಲ ಅಂದ್ಮೇಲೆ ಯಾಕೆ ಸುಮ್ಮನೆ ಮಾತಾಡ್ತೀಯ? ಅದು ಅಲ್ಲದೆ ಅವನಿಗೆ ಎಷ್ಟ ಧೈರ್ಯ ಕರ್ನಾಟಕದಿಂದ ಕರ್ನೂಲಿಗೆ ಬಂದು ಅದೇ ರಂಗಾರೆಡ್ಡಿ ಮಗಳಿಗೆ ಲವ್ ಮಾಡ್ತೀನಂತಾನಲ್ಲ. ನಿನ್ನ ಕರ್ನೂಲಲ್ಲಿ ಒಬ್ಬ ಗಂಡಸು ಕೂಡ ಕಣ್ಣೆತ್ತಿ ನೋಡಿರ್ಲಿಲ್ಲ. ಅವನ್ ಇಷ್ಟು ದಿವಸ ಸುಮ್ನೆ ಬಿಟ್ಟಿದ್ದು ನಿಂಗೆ ಮಾತ್ ಕೊಟ್ಟಿದೀವಂತ ಸುಮ್ನಿದ್ರೆ ರಂಗಾರೆಡ್ಡಿ ನೆತ್ತಿ ಮೇಲೆ ಬೆಂಕಿ ಹಾಕಿರೋನು. ಓಹೋ, ನನ್ನ ಬೇರೆ ಕಣ್ಸು ನೋಡಿದ್ರೆ ಸಾಯಿಸ್ಬಿಡ್ತೀರಾ? ಹೋಗ್ಲಿದ್ರು ಸಾಯಿಸ್ಬಿಡ್ತೀರಾ? ಹಾಗಾದ್ರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಮಾಸ್ಟರು ಲೆಕ್ಚರರ್ ಹೋಗ್ಲಿದ್ದಾರೆ, ಟಚ್ ಮಾಡಿದ್ದಾರೆ, ಅವ್ರನ್ನೆಲ್ಲ ಹುಡುಕಿ ಸಾಯಿಸ್ಬಿಡಿ. ಇಷ್ಟೆಲ್ಲ ಮಾಡೋದ್ ಬದಲು ನನ್ನ ಸಾಯಿಸ್ಬಿಡಿ. ಬೇಡ. ಇನ್ನೇನ್ ಅತ್ತಿಗೆ, ಇವರೆಲ್ಲ ನನ್ ಮೇಲ್ ಪ್ರೀತಿಯಿಂದ ಇದನ್ನೆಲ್ಲ ಮಾಡ್ತಾ ಇಲ್ಲ. ಅನುಮಾನ, ನಾನೆಲ್ಲಿ ಪ್ರೀತಿಸ್ತೀನೋ ಅಂತ, ಓಡೋಗ್ತೀನೋ ಅಂತ. ಇಂಥವರ ಜೊತೆ ಬದುಕೋದಕ್ಕಿಂತ ಸಾಯೋದ್ವಾಸಿ. ವೇದ, ವೇದ ನಿಂತ್ಕೊಮ್ಮ. ವೇದ, ఏమ్మా వేద్ ఇంకా భోజనం చేయలేదా? లేదు మావయ్య, రూమ్ లో ఉంది.
ಆಗಿಲ್ವಾ? ನನಗೇನು ಆಗಲ್ಲ, ಯಾಕಂದ್ರೆ ನನ್ನ ಜೀವ ನನ್ನ ಹತ್ರ ಇಲ್ಲ, ನಿನ್ನ ಹತ್ರ ಇದೆ. ಅಯ್ಯೋ, ಇಲ್ಲಿಗೆ ಹೇಗ್ ಬಂದೆ? ನನ್ನ ಪ್ರೀತಿ ಪಡ್ಕೊಳ್ಳೋಕ್ಕೋಸ್ಕರ ನಾನು ಹೇಗ್ ಬೇಕಾದ್ರೂ ಬರ್ತೀನಿ. ಯಾರಾದ್ರೂ ನೋಡಿದ್ರೆ ಮೊದ್ಲು ಇಲ್ಲಿಂದ ಹೊರಟೋಗು. ಹೋಗಕ್ಕಲ್ಲ, ಮಾತಾಡಕ್ ಬಂದಿರೋದು. ನನ್ನ ಮನಸ್ಸಲ್ಲಿರೋದು ಹೇಳಕ್ ಬಂದಿದ್ದೀನಿ. ಪ್ಲೀಸ್ ದಯವಿಟ್ಟು ಮಾತಾಡಕ್ ಅವಕಾಶ ಕೊಡು. ಅಯ್ಯೋ, ಮಾತಾಡಕ್ಕೆ ಇದು ಟೈಮಾ? ನಮ್ಮ ಅಣ್ಣಂದ್ರು ಬಂದ್ಬಿಟ್ರೆ? ಯಾರು ಬಂದ್ರೂ ಪರವಾಗಿಲ್ಲ, ನಾನು ಹೋಗಲ್ಲ. ಅಯ್ಯೋ, ನಿಮಗೆ ಹೇಗ್ ಹೇಳೋದು ಗೊತ್ತಾಗ್ತಿಲ್ಲ. ಮೊದ್ಲು ಇಲ್ಲಿಂದ ಹೋಗಿ. ನಮ್ ತಂದೆ ಬಂದ್ರು. ಬರ್ಲಿ, ನಾನೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಬೇಡ ಬೇಡ ಬೇಡ. ಅಯ್ಯೋ, ದೇವರೇ, ಇವನಿಗೆ ಹೇಗೆ ಹೇಳೋದು? ಮೊದಲು ಇಲ್ಲಿಂದ ಹೋಗು. ನಾಳೆ ನಾನೇ ಸಿಗ್ತೀನಿ, ಪ್ಲೀಸ್. ನಿಜವಾಗ್ಲೂ ಸಿಗ್ತೀಯಾ? ಸಿಗ್ತೀನಿ, ಹೋಗು. ನೀ ಸಿಗ್ತೀನಿ ಅಂದ್ರೆ ನಾಳೆ ಏನು, ಇಡೀ ಜೀವನ ಪೂರ್ತಿ ಕಾಯ್ತೀನಿ. ನಾಳೆ ಇಲ್ಲೇ ಬರ್ಲಾ? ಬೇಡ ಬೇಡ, ಹಳೆ ದೇವಸ್ಥಾನದ ಹತ್ರ ಸಿಗ್ತೀನಿ, ಹೋಗು ಹೋಗು ಪ್ಲೀಸ್. ಓಕೆ, ನಾಳೆ ನನಗೋಸ್ಕರ ಕಾಯ್ತಾ ಇರ್ತೀನಿ. అమ్మా ఏమ్మా అలాగున్నావు? నాతో మాట్లాడక ఉండేంత తప్పు నేను ఏం చేశాను చెప్పు. అమ్మా, వాళ్ళు ఏదో పరిపాటన తప్పు చేశారు. ఇంకెప్పుడు అలా చేయకుండా నేను చూసుకుంటాను కదా. నీకు పెళ్ళైతే నువ్వు అమెరికా వెళ్ళిపోతావు. ఏ టెన్షన్స్ లేక హ్యాపీగా ఉండొచ్చురా. అమ్మా, పొద్దున్నుంచి అన్నం తినలేదురా, ఆకలేస్తుందమ్మా. ఎవర్రాదే? ఎవర్రాదే? ఎవరది? ఏమైందమ్మా? అమ్మా, లోపలికి పిలుచుకోపో. అర్ధ నిద్ర అర్ధ భోజనం పనికిరాదురా. వాడు చాలా ఖతర్నాక్లా ఉన్నాడు. నేను నా బిడ్డకిచ్చిన మాట తప్పినా పర్వాలేదు, వాడిని మాత్రం లేపేయండి, లేపేయాలి. ಹಾಯ್. ಯಾರ್ ನೀವು? ನೀವೇನ್ ತಿಳ್ಕೊಂಡಿದ್ದೀರಾ? ಇಲ್ಲಿನ ಪರಿಸ್ಥಿತಿ ನಿಮ್ ಕಣ್ಣಾರೆ ನೋಡಿದೀರಾ? ಕಷ್ಟ ಅನುಭವಿಸಿದ್ದೀರಾ? ದಯವಿಟ್ಟು ಹೊರಟೋಗಿ ಪ್ಲೀಸ್. ದಯವಿಟ್ಟು ನೀವು ರಿಲ್ಯಾಕ್ಸ್ ಆಗಿ. ಓಕೆ. ಜಗತ್ತಲ್ಲಿ ಯಾರಿಗಿಲ್ಲ ಟೆನ್ಷನ್? ನನಗೂ ಟೆನ್ಷನ್ ಇದೆ. ನಾನು ನಿಮ್ ಜೊತೆ ಮಾತಾಡಕ್ ಆಗ್ಲಿಲ್ಲ ಅಂತ. ನಾನ್ ಯಾರು, ನಾನ್ ಯಾಕೆ ಇಲ್ಲಿಗೆ ಬಂದಿದ್ದೀನಿ, ನನ್ನ ಮನ್ಸಲ್ಲಿ ಏನಿದೆ ಅಂತ ಹೇಳಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ರೆ ಇಷ್ಟೆಲ್ಲ ಟೆನ್ಷನ್ಗಳಾಗ್ತಿರ್ಲಿಲ್ಲ. ನಾನ್ ನಿಮ್ಮನ್ನ ಪ್ರೀತಿಸೋ ವಿಷಯ. ನಂಗ್ ನೀವು ಯಾರು ಅನ್ನೋದು ಬೇಕಾಗಿಲ್ಲ. ದಯವಿಟ್ಟು ಹೊರಟೋಗಿ. ಈ ಪ್ರೀತಿ ಗೀತಿ ಯಾವುದು ನನ್ನ ಮನಸ್ಸಿನಲ್ಲಿ ಇಲ್ಲ. ಯಾಕೆ? ಯಾಕೆಂದ್ರೆ ನಮ್ಮ ಅಣ್ಣಂದ್ರು ನಿಮ್ಮನ್ನ ಸಾಯಿಸ್ಬಿಡ್ತಾರೆ. ನೀನನ್ನ ಪ್ರೀತಿಸ್ತಾ ಇದೀಯಾ? ಹೊರಟೋಗಿ ಅಂದ್ಮೇಲೆ ಇಲ್ಲ ಅಂತ ತಾನೆ? ನಿನಗೆ ನಾನು ಯಾರನ್ನೋದು ಬೇಕಾಗಿಲ್ಲ. ನನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಂದ್ಮೇಲೆ ನಾ ಇಲ್ಲಿಂದ ಹೋಗದೆ ಹೋದ್ರೆ ನಿನಗೇನ್ ಕಷ್ಟ? ಕಷ್ಟ ನನಗಲ್ಲ, ನಿಮಗೆ. ನನ್ನಿಂದ ನಿಮ್ಗೆ ಕಷ್ಟ ಆಗ್ಬಾರ್ದು ಅಂತ. ಅದೇ ಪ್ರೀತಿ, ಅದನ್ನೇ ಪ್ರೀತಿ ಅನ್ನೋದು. ನಿನಗ್ ನನ್ ಮೇಲೆ ಪ್ರೀತಿ ಇರೋದ್ರಿಂದಾನೆ ನಿನಗಿಟ್ಟೆ. ಅರ್ಧರಾತ್ರಿಯಲ್ಲಿ ರಂಗಾರೆಡ್ಡಿ ಮನೆಗೆ ಬಂದಿದ ಅಂದ್ರೆ ಬೆಂಗಳೂರನ್ನ ಏನೇನ್ ನಡೆದಿರ್ಬೇಕು? ಎಲ್ಲ ಮುಗಿಸಿದ್ಯಾ, ಇನ್ನು ಉಳಿಸಿದ್ಯಾ? ಸ್ಟಾಪ್ ಇಟ್, ಸ್ಟಾಪ್ ಇಟ್. ಏನು ಏನಿವಾಗ? ನಾನು ಅವನ್ನೇ ಲವ್ ಮಾಡ್ತೀನಿ. ಐ ಲವ್ ಹಿಮ್, ಐ ಲವ್ ಹಿಮ್. ನಾವಿಬ್ರು ಓಡಕ್ ಬಿಡ್ತೀವಿ. ಏನ್ ಮಾಡ್ತೀರಾ ನೀವು? Yes, I love him. Yes, I love him. నీకు ఎంత ధైర్యం ఉంటే? ಈಗ 1 ನಿಮಿಷದ ಕೆಳಗೆ ಇವಳು ನಿನ್ ಸಿಸ್ಟರ್, ಈಗ ಈ ಸತ್ಯನ್ ಲವರ್.
ಇವಾಗ చూడు. వయస్సు జాస్తి అయిందని చెప్పేసి పౌరుషం చచ్చిపోయింది అనుకున్నావా? పులిరా, రాయలసీమ పులి. ఒకే చేత్తో కర్నూల్నే గడ 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 లాడించేశాను. నువ్వెంత? నీ ಕರ್ನಾಟಕ ಎಂತ? ಕರ್ನಾಟಕ ಅಲ್ಲಾಡ್ಸಕ್ಕೆ ನಿನ್ ಕೈಯಲ್ಲಿ ಹಿಡ್ಕೊಳ್ಳೋ ಕರ್ನೂಲ್ ಕವಡ ಅನ್ಕೊಂಡಿದ್ಯಾ? ಸುತ್ತ ನೋಡು, ಕರ್ನಾಟಕ ಬೆಳೆದಿರೋ ಒಂದೊಂದು ಹುಲ್ಗಲ್ಕೆ ಅಲ್ಲಾಡ್ಸಕ್ಕೆ 4 ಗುಂಡಿಗೆ ಬೇಕು. ಸತ್ಯ ನೋಡಿ, ಯಾರ ಮೇಲೆ ಕೈ ಎತ್ತಿದ್ರು ಸಹಿಸ್ಕೋತೀನಿ, ಆದ್ರೆ ನಮ್ ತಂದೆ ಮೇಲೆ ಕೈ ಎತ್ತಿದ್ರೆ ಪ್ಲೀಸ್ ಹೊರಟೋಗಿಲ್ಲ. ನನ್ನ నువ్వు కూడా అన్నయ్యలాగా. తల్లి తల్లి, నువ్వు కూడా ఈ నాయన్ని విడిచిపెట్టి వెళ్ళిపోతావమ్మా? ఆ అనుమానం ఎందుకు నాన్న? నా ఊపిరి ఉండే వరకు నేను మీతోనే ఉంటాను. నేను ఇక్కడికి వచ్చింది వాడితో పారిపోవడానికి కాదు.
పంపించడానికి నేను వచ్చాను. ನೋಡಿ, ನಮ್ಮಪ್ಪ ನನ್ನನ್ನ ಜೀವನ ಅಂತ ತಿಳ್ಕೊಂಡಿದ್ದಾರೆ. ಪ್ಲೀಸ್, ಯಾವುದೇ ಕಾರಣಕ್ಕೂ ನಮ್ಮ ಮಧ್ಯೆ ಬರೋ ಪ್ರಯತ್ನ ಮಾಡಬೇಡಿ. ದಯವಿಟ್ಟು ಹೊರಟೋಗಿ. ನೋಡಿ, ನಾನು ಅಪ್ಪ ಅಮ್ಮ ಪ್ರೀತಿಲೇ ಬೆಳೆದಿರೋನು. ನನಗೆ ಗೊತ್ತು, ನಾನು ನನ್ನ ಪ್ರೀತಿನ ಬಲವಂತ ಪಡೆಯಕ್ ಬಂದವನಲ್ಲ. ನನ್ನ ಪ್ರೀತಿಯಿಂದ ಪಡೆಯಕ್ ಬಂದಿದ್ದೀನಿ. ಅಪ್ಪ ಮಗಳನ್ನ ದೂರ ಮಾಡಿ ನನ್ನ ಪ್ರೀತಿನ ಹತ್ರ ಮಾಡ್ಕೋಬೇಕನ್ನೋ ದರ್ದು ನನಗಿಲ್ಲ. ನಾನು ಗೆದ್ದಿದ್ದೀನಿ. ನೀನ್ ಒಂದ್ಸಲ ಐ ಲವ್ ಯು ಅಂತ ಹೇಳ್ತೀಯಲ್ಲ, ನನ್ಗಷ್ಟು ಸಾಕು. ಆ ಒಂದು ಮಾತಿಂದ ನನ್ನ ಇಡೀ ಜೀವನ ಕಳೀತೀನಿ. ಬಾಯ್. ಸತ್ಯ, ಬನ್ನಿ ಬಾಯ್. ఆగు. మా ఇంట్లో దొంగిలించిన వస్తువు తిరిగిచ్చి వెళ్ళాలని తెలీదా? ನಾನು ನಿಮ್ಮನೆಯಿಂದ ಏನ್ ಕಳ್ತನ ಮಾಡಿ? నువ్వు ఉండమ్మా. ನನ್ನ ಮಗಳ ಮನಸ್ಸನ್ನ ನೀನ್ ಕದ್ದಿದೀಯಾ, ತಿರುಗಿಸಿ ಕೊಟ್ಟು ಹೋಗ್ಬೇಕೋ ಬೇಡವೋ? ಹೇಗ ಮನಸ್ಸನ್ನ ವಾಪಸ್ ಕೊಡ್ಲಿ ಹೇಳಿ? ಆಗಲ್ಲ ಅಲ್ಲ? ప్లీజ్. నువ్వు ఉండమ్మా. తండ్రి కూతుర్ని వేరే చేసి నీ ప్రేమను పొందాలని తనకు లేదన్నాడు. ನೀನೊಂದ್ಸರಿ ಅವನ ಪ್ರೀತಿಸ್ತೀನಿ ಅಂತ ಹೇಳಿದೆ ಅಂತಲ್ಲ, ಆ ಒಂದು ಮಾತಿಂದಲೇ ತನ್ನ ಜೀವನ ಎಲ್ಲ ಬದುಕ್ತೀನಿ ಅಂತ ಹೇಳ್ತಾನೆ. ಆ ಒಂದು ಮಾತಿಂದಾನೆ ಗೊತ್ತಾಗುತ್ತಮ್ಮ ಇವನು ವಂಶ ಎಂಥದ್ದು, ಇವನ ಅಪ್ಪ ಅಮ್ಮ ಹೇಗೆ ಬೆಳೆಸಿದ್ದಾರೆ ಅಂತ. ನೋಡಮ್ಮ, ಈ ಪ್ರಪಂಚ ಎಲ್ಲ ಹುಡುಕಿದ್ರು ನಿನ್ನನ್ನು ಇಷ್ಟೊಂದು ಪ್ರೀತಿಸೋ ಹುಡುಗನ್ನ ನಿನಗಾಗಿ ತರಕ್ಕಾಗಲ್ಲ. ನೀನ್ ನಿಜವಾಗ್ಲೂ ನನ್ನ ಪ್ರೀತಿಸ್ತಾ ಇದೀಯಾ? ಈ ವೇದ ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗೀತು. ಚೇಂಜ್ ಮಾಡೋ ಚಾನ್ಸೇ ಇಲ್ಲ. ಸತ್ಯನ್ ಡೈಲಾಗ್ ಸತ್ಯನ್ಗೆನಾ?